ಶ್ರೀ ಸತ್ ಉಪಾಸಿಯೇ ನಮಃ. ಗೌರೀಮಿಮಾಯ ಸಲಿಲ ನಿರಕ್ಷತೆ ಏಕಪದೇ ದ್ವಿಪದೇ ಸಚದಶ್ವರೆ ಅಷ್ಟಾಪದೇ ನವಪದೇ ಬಹುವಚೇ ಸಹಸ್ರಾಕ್ಷರ ಪರಮೇಯೋಹಂ. ಶ್ರೀಮಾತಾ ಶ್ರೀಮಹಾರಾಜ್ಞೆ ಶ್ರೀಮತ್ಸಿಂಹಾಸನೇಶ್ವರೆ ಚಿದಗ್ನೇ ಕುಂಡ ಸಂಬೋಧ ದೇವಕಾರ್ಯ ಸಮದ್ಯತ ಶ್ರೀಲಲಿತ ತ್ರಿಪುರ ಸುಂದರ ದೇವತಾಭ್ಯೋ ನಮಃ. ಇವತ್ತಿನ ದಿವಸ ವಿಶೇಷವಾಗಿ ವಾರ ಭವಿಷ್ಯ ಪ್ರತಿ ವಾರದಂತೆ 8/2/2026 14/2/2026 ವಾರ ಭವಿಷ್ಯ. ಈ ವಾರದಲ್ಲಿ ರವಿ ಒಬ್ಬ ಬದಲಾವಣೆಯನ್ನು ತೆಗೆದುಕೊಳ್ತಾನೆ, ಅಂದರೆ ಮಕರ ರಾಶಿಯಿಂದ ಕುಂಭ ರಾಶಿಗೆ ಹೋಗ್ತಾನೆ. ಅದನ್ನು ಬಿಟ್ಟರೆ ಶನಿ ಪ್ರದೋಷ ಇದೆ. ತದನಂತರವಾಗಿ ಮುಂದಿನ ವಾರ ನಿಮಗೆ ಗೊತ್ತಿರ್ಬೋದು ಶಿವರಾತ್ರಿ ಬರ್ತದೆ. 13/2/2026 ಶುಕ್ರವಾರ ಕುಂಭ ಸಂಕ್ರಮಣ ಅಂತಕ್ಕಂಥ ರೀತಿಯಲ್ಲಿ ಸಾಮಾನ್ಯ ಪುಣ್ಯ ಸ್ನಾನವನ್ನು ಮಾಡುವಂಥವರು, ನದಿ ಸ್ನಾನ ಮಾಡುವಂಥವ್ರು, ಮಾಘ ಸ್ನಾನ ಮಾಡುವಂಥವರು ಬಹಳ ವಿಶೇಷವಾಗಿ ಮಾಡ್ತಾರೆ. ರವಿ ಪ್ರಾರ್ಥನೆ ಮಾಡಬಹುದು. ಯಾರಿಗಾದರೂ ಅನುಕೂಲತೆಗಳಿದ್ದಂಥ ಪಕ್ಷದಲ್ಲಿ ಮಾಡಬೇಕು ಅನ್ನೋ ರೀತಿಯಲ್ಲಿದ್ದಂಥವ್ರಿಗೆ ಅದ್ಭುತವಾದಂಥ ಒಂದು ದಿವಸ ಮಾಡಬಹುದು ಅವತ್ತಿನ ದಿವಸ. ಇನ್ನು 14/2/2026 ಶನಿವಾರ ಶನಿ ಪ್ರದೋಷವಿರ್ತಕ್ಕಂಥದ್ದು. ಇನ್ನು 12/2/2026 ಗುರುವಾರ ರವಿ ಕುಂಭರಾಶಿಗೆ ಪ್ರವೇಶವನ್ನು ತೆಗೆದುಕೊಳ್ತಕ್ಕಂಥದ್ದು. ಹಾಗಾಗಿ ಸಾಕಷ್ಟು ವಿಶೇಷವಾದಂಥ ಫಲವನ್ನು ನೋಡಬಹುದು. ಅದರಲ್ಲಿ 9 ಗ್ರಹಗಳ ಸ್ಥಿತಿಗತಿಗಳ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಗುರು ಮಿಥುನ ರಾಶಿನಲ್ಲಿ ವಕ್ರನಾಗಿದ್ದಾನೆ, ಸಿಂಹರಾಶಿನಲ್ಲಿ ಕೇತು, ಚಂದ್ರ ಬಂದು ತುಲಾ, ವೃಶ್ಚಿಕ, ಧನುಸ್ಸು ರಾಶಿನಲ್ಲಿ ಸಂಚಾರವನ್ನು ಮಾಡ್ತಾನೆ ಈ ವಾರ. ಕುಜ ಅಸ್ತನಾಗಿದ್ದಾನೆ, ಶುಕ್ರನು ಅಲ್ಪ ಪ್ರಮಾಣದಲ್ಲಿ ಅಸ್ತನಾಗಿದ್ದಾನೆ, ಬುಧನು ಕೂಡ ಅಲ್ಪ ಪ್ರಮಾಣದಲ್ಲಿ ಅಸ್ತನಾಗಿರ್ತಕ್ಕಂಥದ್ದು. ಪ್ರಭಾವ ಕಡಿಮೆ, ಪರಿಣಾಮಗಳು ಕಡಿಮೆ. ಕುಜ ಬಂದು ಮಕರ ರಾಶಿಯಲ್ಲಿದ್ದಾನೆ, ರವಿಯು ಮಕರ ರಾಶಿಯಲ್ಲಿರ್ತಾನೆ. ತದನಂತರವಾಗಿ ಕುಂಭರಾಶಿ ಪ್ರವೇಶವನ್ನು ತೆಗೆದುಕೊಳ್ತಾನೆ. ಶುಕ್ರ ಕುಂಭರಾಶಿನಲ್ಲಿದ್ದಾನೆ, ಬುಧ ಕುಂಭರಾಶಿನಲ್ಲಿದ್ದಾನೆ, ರವಿ ಕುಂಭರಾಶಿಗೆ ಪ್ರವೇಶವನ್ನು ತೆಗೆದುಕೊಳ್ತಾನೆ ಗುರುವಾರದ ದಿವಸ. ರಾಹು ಕುಂಭರಾಶಿಯಲ್ಲಿದ್ದಾನೆ. ಇನ್ನು ಶನಿ ಬಂದು ಮೀನರಾಶಿನಲ್ಲಿದ್ದಾನೆ. ದೀರ್ಘಾವಧಿ ಅದೆಲ್ಲವೂ ಕೂಡ ನಿಮಗೆ ಗೊತ್ತಿರುವಂಥದ್ದು. 9 ಗ್ರಹಗಳ ಸ್ಥಿತಿಗತಿಗಳ ಈ ರೀತಿಯಲ್ಲಿರೋದ್ರಿಂದ ಏನೆಲ್ಲ ಪ್ರಭಾವ ಮತ್ತು ಪರಿಣಾಮವನ್ನು ನೋಡಬಹುದು ಅಂತಕ್ಕಂಥ ರೀತಿಯಲ್ಲಿ ನೋಡಿದಾಗ ಮೇಷರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಲಕ್ಷ್ಮೀ ಯೋಗದ ದಿವಸಗಳು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಯಾಕೆಂದರೆ ಧನಾಧಿಪತಿ ಲಾಭ, ಹಾಗಾಗಿ ಆರ್ಥಿಕವಾದಂಥ ಕೆಲವೊಂದು ಸಮಸ್ಯೆಗಳು ಬಗೆಹರಿತಕ್ಕಂಥ ಲಕ್ಷಣಗಳು ಗೋಚರಿಸ್ತಕ್ಕಂಥದ್ದು, ಅಥವಾ ಲಾಭದ ಪ್ರಮಾಣ ಅಥವಾ ಸೇವಿಂಗ್ಸ್ ಮಾಡೋದಕ್ಕೆ ಅನುಕೂಲವಾಗ್ತಕ್ಕಂಥದ್ದು. ನಿರೀಕ್ಷೆಗಿಂತಲೂ ಕೂಡ ಸ್ವಲ್ಪ ಚೇತರಿಕೆಯನ್ನು ಕಾಣತಕ್ಕಂಥದ್ದು ವ್ಯವಹಾರ, ವ್ಯಾಪಾರ ಮತ್ತು ಕೆಲಸ ಕಾರ್ಯಗಳ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ. ಕುಟುಂಬದಲ್ಲಿರ್ತಕ್ಕಂಥ ಕೆಲವೊಂದು ಸಮಸ್ಯೆಗಳು ಬಗೆಹರಿದ್ರೂ ಕೂಡ ಯಾಕೋ ಒಂದು ರೀತಿಯಾದಂಥ ಅಸಮಾಧಾನಗಳು ಅಂತಕ್ಕಂಥ ನಿರ್ಮಾಣವಾಗ್ತಕ್ಕಂಥದ್ದು. ಅತಿಹಾಸೆ ಅಥವಾ ಅಧಿಕ ಬಡ್ಡಿ ಅಥವಾ ದುರಾಸೆ ಅನ್ನೋ ರೀತಿಯಲ್ಲಿ ಎಲ್ಲೋ ಸಣ್ಣದಾಗಿ ಸಮಸ್ಯೆ ಸಿಕ್ಕಾಕೊಳ್ಬೋದು. ಸ್ವಲ್ಪ ಜಾಗ್ರತೆ. ಮತ್ತು ಈ ಷೇರು ಅಥವಾ ಯಾರನ್ನು ನಂಬಿ ಕೊಡ್ತಕ್ಕಂಥದ್ದು ಇಂಥವರಲ್ಲಿ ಸ್ವಲ್ಪ ತೊಂದರೆಗೆ ಸಿಕ್ಕಾಕೊಳ್ಳಬಹುದು. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಬಂಧುಗಳಿಂದ ಲಾಭ, ಪ್ರಯಾಣ ಅನುಕೂಲವಾಗ್ತಕ್ಕಂಥದ್ದು. ಪ್ರಯಾಣದಲ್ಲಿ ಯಾವುದೇ ತೊಂದರೆ ತಾಪತ್ರೆಗಳು ಆಗದಂಥ ರೀತಿಯಲ್ಲಿ ಸುಸೂತ್ರವಾದಂಥ ಪ್ರಯಾಣ ಅಂತಕ್ಕಂಥ ರೀತಿಯಲ್ಲಿ. ಮತ್ತು ಕಮ್ಯುನಿಕೇಷನ್ ವ್ಯವಹಾರವನ್ನು ಮಾಡುವಂಥವ್ರಿಗೆ ಅದ್ಭುತವಾದಂಥ ಅನುಕೂಲ. ಸ್ಕಿಲ್ ಚೆನ್ನಾಗಿರುತ್ತೆ. ಪ್ರಯತ್ನವೂ ಕೂಡ ತುಂಬ ಅಚ್ಚುಕಟ್ಟಾಗಿ ಮಾಡ್ತಕ್ಕಂಥದ್ದು. ಅಲ್ಲಿ ಸ್ವಲ್ಪ ಅನುಕೂಲಗಳನ್ನು ನೋಡ್ತಕ್ಕಂಥ ಸಾಧ್ಯತೆಗಳು. ವಿದ್ಯಾಭ್ಯಾಸ ವಾರ ಆರಂಭ, ವಾರ ಅಂತ್ಯ ಚೆನ್ನಾಗಿರುತ್ತೆ. ವಾರ ಮಧ್ಯಭಾಗ ಸ್ವಲ್ಪ ಎಡರು ತೊಡರುಗಳು ಆಗಬಹುದು. ಆದರೆ ಈ ರಿಸರ್ಚು, ಡಾಕ್ಟ್ರು ಅಥವಾ ಇಂಜಿನಿಯರಿಂಗ್ ಮಾಡುವಂಥವ್ರಿಗೆ, ಎಲೆಕ್ಟ್ರಾನಿಕ್ಸ್ ಸಂಬಂಧಪಟ್ಟಂಥ ರೀತಿಯಲ್ಲಿ ಗುಪ್ತ ವಿದ್ಯೆಗಳು, ಈ ಲೈನಲ್ಲಿರ್ತಕ್ಕಂಥವ್ರಿಗೆ ಅದ್ಭುತವಾದಂಥ ಒಂದು ಯೋಗ ಫಲ. ವಿದ್ಯಾಭ್ಯಾಸ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಮಕ್ಕಳಿಂದ ಸ್ವಲ್ಪ ಅಸಮಾಧಾನಗಳಾಗಬಹುದು. ಮಕ್ಕಳ ನಡವಳಿಕೆಯಿಂದ ಭಾವನಾತ್ಮಕವಾದಂಥ ಪೆಟ್ಟುಗಳನ್ನು ಅಥವಾ ತುಂಬ ಹಚ್ಚಿಕೊಂಡಂಥ ವ್ಯಕ್ತಿಗಳಿಂದ ಸ್ವಲ್ಪ ನೋವುಗಳನ್ನು ಅನುಭವಿಸುವಂಥ ಸಾಧ್ಯತೆಗಳು ಕಂಡುಬರುವಂಥದ್ದು ಉಂಟು. ಆರೋಗ್ಯದಲ್ಲಿ ಸುಧಾರಣೆ ಇದೆ, ಆದರೆ ಸ್ವಲ್ಪ ಈ ಇನ್ಫೆಕ್ಷನ್ಸ್ ಆಗ್ತಕ್ಕಂಥದ್ದು, ಸುಸ್ತಾಗ್ತಕ್ಕಂಥದ್ದು, ಚರ್ಮ ಸಂಬಂಧಪಟ್ಟ ಸಮಸ್ಯೆ ಇರ್ತಕ್ಕಂಥದ್ದು, ಸ್ವಲ್ಪ ಅತೃಪ್ತಿ ಇರಬಹುದು. ಬಟ್ ತುಂಬ ಕಾಡಾಟ ಅನ್ನೋ ರೀತಿಯಾದಂಥ ಸ್ಥಿತಿ ಇರೋದಿಲ್ಲ. ಸೇವಕರು ದೊರಕುವಂಥದ್ದು, ಒಂದು ಕೆಲಸ ಕಾರ್ಯಗಳಿಗೆ ಕೆಲಸಗಾರನ ಹುಡುಕ್ತಾ ಇದ್ದೀರಿ ಅಂದರೆ ಸಿಗುವಂಥ ಸಾಧ್ಯತೆಗಳಿರುತ್ತೆ. ಬಟ್ ಹೆಚ್ಚಿನದಾಗಿ ಪೇ ಮಾಡಬೇಕಾದಂಥ ಅನಿವಾರ್ಯತೆಗಳು ಬರಬಹುದು. ಶುಭ ಕಾರ್ಯದಲ್ಲಿ ಅನುಕೂಲ ಅಂತಕ್ಕಂಥದ್ದು, ಸಂಗಾತಿಯಿಂದ ಲಾಭವಾಗ್ತದೆ. ಆದರೆ
ದಾಂಪತ್ಯದಲ್ಲಿ ಯಾಕೋ ಒಂಥರ ಅಸಮಾಧಾನ ಮತ್ತು ಅತೃಪ್ತಿಯ ಭಾವ ನಿರ್ಮಾಣ ಆಗಬಹುದು. ಪಾಲುದಾರಿಕೆ ವ್ಯವಹಾರದಲ್ಲಿ ಲಾಭವಾಗ್ತದೆ, ಆದರೆ ಅತೃಪ್ತಿಯ ವಾತಾವರಣ ಮುಂದುವರಿತಕ್ಕಂಥ ಸಾಧ್ಯತೆಗಳೆಲ್ಲವೂ ಕೂಡ ಕಾಣುವಂಥದ್ದು ಉಂಟು ಅಂತಕ್ಕಂಥ ಸ್ಪಷ್ಟವಾಗಿ ತೋರಿಸುತ್ತೆ. ಕೆಲಸ ಕಾರ್ಯಗಳನ್ನು ತುಂಬ ಅಚ್ಚುಕಟ್ಟಾಗಿ ಮಾಡ್ತೀರಿ, ಬಟ್ ಅದಕ್ಕೆ ಬೇಕಾದಂಥ ಒಂದು ಪ್ರೋತ್ಸಾಹ ಸಿಗುವಂಥದ್ದೆಲ್ಲೂ ಸಣ್ಣದಾಗಿ ನಿಮಗೆ ಹಿನ್ನಡೆ ಆಗಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುವಂಥದ್ದುಂಟು. ಧರ್ಮ ಕಾರ್ಯಗಳು, ಶುಭ ಕಾರ್ಯ, ದಾನ ಧರ್ಮ, ಪೂಜೆ ಪುನಸ್ಕಾರಗಳು ತುಂಬ ಅಚ್ಚುಕಟ್ಟಾಗಿ ಆಗತ್ತೆ. ಅದಕ್ಕೆ ಬೇಕಾದಂಥ ಒಂದು ವಾತಾವರಣವೂ ಕೂಡ ಪರಿಶುದ್ಧವಾಗ್ತಕ್ಕಂಥ ಸಾಧ್ಯತೆಗಳೆಲ್ಲವೂ ಕೂಡ ಇರುವಂಥದ್ದು ಉಂಟು. ಒಟ್ಟಿನಲ್ಲಿ ಮೇಷರಾಶಿನವರಿಗೆ ಸುಮಾರು 70%, 70-75% ನಿಮಗೆ ಶುಭ ಫಲಗಳನ್ನೇ ನೋಡುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಇರುತ್ತೆ. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನು ಇರೋದಿಲ್ಲ. ಶನಿಯ ಪ್ರಭಾವ ಅಷ್ಟಿರೋದಿಲ್ಲ. ಗುರುವಿನ ಪ್ರಭಾವ ನಿಮಗೆ ಒಳ್ಳೆಯ ಫಲವನ್ನು ಕೊಡುತ್ತೆ. ಈ ವಾರ ಸಂತೃಪ್ತಿಯ ದಿವಸ ಅನ್ನೋ ರೀತಿಯಲ್ಲಿ ಇರುತ್ತೆ. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನಿಲ್ಲ. ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ ಈ ವಾರ? ಮಾಡಬೇಕಾಗಿರ್ತಕ್ಕಂಥದ್ದು, ಕುಲದೇವತೆಗೆ ಕೆಂಪು ಕಣಿಗೆಲೆ ಹೂವಿನಿಂದ ಅಷ್ಟೋತ್ತರವನ್ನು ಮಾಡತಕ್ಕಂಥ ಪ್ರಯತ್ನ ಅದ್ಭುತವಾದಂಥ ಒಂದು ಫಲವನ್ನು ಕೊಡುತ್ತೆ ನಿಮಗೆ. ಇನ್ನು ವೃಷಭರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ, ಉದ್ಯೋಗ ಹುಡುಕಾಟದಲ್ಲಿರ್ತಕ್ಕಂಥವ್ರಿಗೆ ಉದ್ಯೋಗ ಲಾಭವಾಗ್ತಕ್ಕಂಥದ್ದು, ಉನ್ನತ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಪ್ರಯತ್ನವನ್ನು ಮಾಡುವಂಥವ್ರಿಗೆ ಅದ್ಭುತವಾದಂಥ ಅವಕಾಶ, ಅನುಕೂಲ ಅನ್ನೋ ರೀತಿಯಾದಂಥ ಸ್ಥಿತಿ. ಸ್ಥಿರಾಸ್ತಿ, ಮನೆ, ಮತ್ತೊಂದು ಮಗದೊಂದು ಅನ್ನೋ ರೀತಿಯಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ. ವಾಹನಕ್ಕೆ ಸಂಬಂಧಪಟ್ಟಂತೆ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ. ಅಲ್ಲೂ ಕೂಡ ಯಶಸ್ಸು ಮತ್ತು ಅನುಕೂಲವಾಗ್ತಕ್ಕಂಥ ಯೋಗ ಫಲಗಳೆಲ್ಲವೂ ಕೂಡ ಇರುತ್ತೆ. ಕಾರ್ಯಜಯ, ಕುತಂತ್ರದಿಂದಲಾದ್ರೂ ಕೂಡ ಅಥವಾ ಅಡ್ಡಮಾರ್ಗದಲ್ಲಾದ್ರೂ ಕೂಡ ಪ್ರಯತ್ನವನ್ನು ಮಾಡಿ ಕಾರ್ಯಜಯವನ್ನು ಮಾಡಿಕೊಳ್ತಕ್ಕಂಥ ಸಂದರ್ಭಗಳೆಲ್ಲವೂ ಕೂಡ ಇರುತ್ತೆ. ಆರ್ಥಿಕವಾದಂಥ ಸ್ಥಿತಿನಲ್ಲೂ ಕೂಡ ಸ್ವಲ್ಪ ಅನುಕೂಲ ಮತ್ತು ಅಂದುಕೊಂಡಂಥ ರೀತಿಯಲ್ಲಿ ಆರ್ಥಿಕವಾದಂಥ ಪ್ರಗತಿಯನ್ನು ಕಾಣ್ತಕ್ಕಂಥ ಸಂದರ್ಭಗಳು. ಬಡ್ತಿಗೆ ಸಂಬಂಧಪಟ್ಟಂತೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂದರೆ ಅಲ್ಲೂ ಕೂಡ ಅನುಕೂಲವಾಗ್ತಕ್ಕಂಥದ್ದು. ಕಾರ್ಯದಕ್ಷತೆ ಅಂತಕ್ಕಂಥದ್ದು ತುಂಬ ಚೆನ್ನಾಗಿರುತ್ತೆ. ಪ್ರೋತ್ಸಾಹ ಚೆನ್ನಾಗಿ ಸಿಗುತ್ತೆ. ಮತ್ತು ನೀವು ಮಾಡುವಂಥ ಕೆಲಸ ಕಾರ್ಯಗಳನ್ನು ತುಂಬ ಅಚ್ಚುಕಟ್ಟಾಗಿ ಮಾಡ್ತೀರಿ. ಯಾವುದೇ ತೊಂದರೆ, ತಾಪತ್ರೆಗಳು ಅಥವಾ ಸಮಸ್ಯೆಗಳು ಆಗದಂಥ ರೀತಿಯಲ್ಲಿ ಎನ್ನುವಂಥದ್ದು ಸ್ಪಷ್ಟವಾಗಿ ಈ ವಾರದಲ್ಲಿ ನೀವೆಲ್ಲರೂ ಕೂಡ ನೋಡ್ತಕ್ಕಂಥದ್ದು ಉಂಟು. ಶುಭ ಕಾರ್ಯ ಪ್ರಯತ್ನದಲ್ಲಿ ಇರುವಂಥವ್ರಿಗೂ ಕೂಡ ಅನುಕೂಲ. ಆರೋಗ್ಯದಲ್ಲಿ ಸುಧಾರಣೆಯನ್ನು ಕಾಣತಕ್ಕಂಥ ಸಾಧ್ಯತೆಗಳು. ಪ್ರಯಾಣದ ವಿಚಾರ ಸಂಬಂಧಪಟ್ಟಂತೆ ವಾರ ಮಧ್ಯಭಾಗದವರೆಗೆ ತುಂಬ ಚೆನ್ನಾಗಿದೆ. ವಾರ ಮಧ್ಯಭಾಗದಿಂದ ಆಚೆಗೆ ಸ್ವಲ್ಪ ಪ್ರಯಾಣ ಅಡೆತಡೆಗಳನ್ನು ತಂದುಕೊಳ್ತಕ್ಕಂಥ ಸ್ಥಿತಿ ಎಲ್ಲವೂ ಕೂಡ ಇರುತ್ತೆ. ಭಾವನಾತ್ಮಕವಾದಂಥ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಬುದ್ಧಿಭ್ರಮೆ ಆಗ್ತಕ್ಕಂಥದ್ದು ಅಥವಾ ಬುದ್ಧಿಭ್ರಮಣೆ ಅಂತ ಅಂದರೆ ಬೇಡಲಾರದಂಥ ಯೋಚನೆಗಳು ಬುದ್ಧಿಯನ್ನು ಕೆಡಿಸ್ತಕ್ಕಂಥ ಸಾಧ್ಯತೆಗಳೆಲ್ಲವೂ ಕೂಡ ಇರುತ್ತೆ. ಈ ವಾರ ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗತ್ತೆ. ಈ ಸಂದರ್ಭದಲ್ಲಿ ಅಷ್ಟಮ ಪ್ರಭಾವ, ಆಕಸ್ಮಿಕವಾಗಿ ಏನಾದರೂ ಸ್ವಲ್ಪ ಲಾಭ ಆಗಬಹುದು. ಯಾಕಂದರೆ ಈ ವಾರ ಸ್ವಲ್ಪ ಲಕ್ಷ್ಮೀ ಯೋಗದ ವಾರವೂ ಕೂಡ ಆಗಿರೋದ್ರಿಂದ ಯಾವುದೇ ಬರೋದಾದರೂ ಹಣಕಾಸಿನ ವಿಚಾರ ಸಂಬಂಧಪಟ್ಟಂತೆ ಅನಿರೀಕ್ಷಿತವಾಗಿ ಆಗಬೇಕು ಅನ್ನೋ ರೀತಿಯಲ್ಲಿರೋದ್ರಿಂದ ಆಕಸ್ಮಿಕವಾದಂಥ ಲಾಭ, ಯೋಗ ಫಲ, ಅದೃಷ್ಟವನ್ನು ನೋಡ್ತಕ್ಕಂಥ ಪರಿಸ್ಥಿತಿ ಎಲ್ಲವೂ ಕೂಡ ನಿರ್ಮಾಣವಾಗಿ ಬರುತ್ತೆ. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನಿರೋದಿಲ್ಲ. ವಿದೇಶಯಾನ, ದೂರ ಪ್ರಯಾಣ ಮಾಡುವಂಥವ್ರಿಗೂ ಕೂಡ ಅದ್ಭುತವಾದಂಥ ಒಂದು ಯೋಗ ಫಲ ಅಂತಕ್ಕಂಥ ರೀತಿಯಲ್ಲಿ ಇರುವಂಥದ್ದೆಲ್ಲವೂ ಕೂಡ ಉಂಟು. ಒಟ್ಟಿನಲ್ಲಿ ವೃಷಭರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ರಾಷ್ಟ್ರಾಧಿಪತಿಯಾದಂಥನು ಬಲಯುತನಾಗಿ ಕೊಡ್ತಿರ್ತಕ್ಕಂಥದ್ದು. ಅದರ ಜೊತೆಯಲ್ಲಿ ಸ್ವಲ್ಪ ಗುರುವಿನ ಬಲವೂ ಕೂಡ ನಿಮಗೆ ವರದಾನವಾಗಿ ಬರತಕ್ಕಂಥ ಸಾಧ್ಯತೆಗಳು, ಶನಿಯ ಬಲವೂ ಕೂಡ ವರದಾನವಾಗಿ ಬರತಕ್ಕಂಥದ್ದಾಗಿರೋದ್ರಿಂದ ಪೂರ್ಣ ಪ್ರಮಾಣದಲ್ಲಿ ಒಂದು ಶುಭಪ್ರದವಾದಂಥ ವಾರವನ್ನೇ ವೃಷಭರಾಶಿನವ್ರು ನೋಡ್ತೀರಿ. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನಿರೋದಿಲ್ಲ. ಪರಿಹಾರದ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸಾಧ್ಯವಾದಷ್ಟು ಕೂಡ ದುರ್ಗಾ ನಾಮಸ್ಮರಣೆ ಮಾಡುವಂಥದ್ದು ನಿಮಗೆ ಯಥೇಚ್ಛವಾದಂಥ ಫಲವನ್ನು ಕೊಡುತ್ತೆ. ಏನು ನಿರೀಕ್ಷೆ ಇಟ್ಕೊಂಡಿರ್ತಾರೆ ನಿರೀಕ್ಷೆಗಿಂತಲೂ ಕೂಡ ಹೆಚ್ಚಿನದಾಗಿ ನೀವು ಯಶಸ್ಸನ್ನು ಗಳಿಸುವಂಥ ವಾರವಾಗಿ ಪರಿವರ್ತನೆಯಾಗತ್ತೆ. ಇನ್ನು ಮಿಥುನ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸಾಮಾನ್ಯವಾಗಿ ಏನಾಗುತ್ತೆ, ಸ್ವಲ್ಪ ಗಾಬರಿಯೋ, ಗೊಂದಲವೋ, ಆತಂಕವೋ, ಸ್ವಲ್ಪ ಏನೋ ಕನ್ಫ್ಯೂಸ್ ಸ್ಟೇಟ್ಮೆಂಟೋ, ಏನೋ ಮಾಟ ಮಂತ್ರ ಅನ್ನೋ ರೀತಿಯಾದಂಥ ಭ್ರಮೆಗೋ ಸಿಕ್ಕಾಕೊಳ್ತಕ್ಕಂಥದ್ದು, ಮನಸ್ಸಿನಲ್ಲಿ ಡ್ಯುಯಲ್ ಮೈಂಡ್, ದ್ವಂದ್ವದ ಒಂದು ತೀರ್ಮಾನದಲ್ಲಿ ದ್ವಂದ್ವಗಳು ಜಾಸ್ತಿ ಆಗುವಂಥ ಸ್ಥಿತಿ. ವಿದ್ಯಾಭ್ಯಾಸದಲ್ಲೂ ಅಷ್ಟೇ ಕನ್ಫ್ಯೂಸ್ ಜಾಸ್ತಿ ಮಾಡ್ಕೊಳ್ತಕ್ಕಂಥದ್ದು.
ಇವೆಲ್ಲವೂ ಕೂಡ ಸರ್ವೇ ಸಾಮಾನ್ಯವಾಗಿ ಸಹಜವಾಗಿ ಈ ವಾರದಲ್ಲಿ ನೀವು ನೋಡುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಇರುತ್ತೆ. ಶತ್ರುಗಳು ಮತ್ತು ಸಾಲಗಾರರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಯಾಕಂದರೆ ಕಾಡಾಟ ಜಾಸ್ತಿ ಆಗತ್ತೆ. ಏನಾದರೂ ಸ್ವಲ್ಪ ವಿರುದ್ಧವಾಗಿ ಹೋದ್ರೂ ಕೂಡ ಸ್ವಲ್ಪ ನಿಮಗೆ ಅದು ತೊಂದರೆಯನ್ನು ಕೊಡುವಂಥ ಸಾಧ್ಯತೆಗಳು ಬರಬಹುದು. ಬಂಧು ಬಾಂಧವರೊಂದಿಗೆ ನೆರೆಹೊರೆಯವರೊಂದಿಗೆ ಕಲಹಗಳು ಜಾಸ್ತಿ ಆಗುವಂಥ ಸ್ಥಿತಿ. ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಎಚ್ಚರಿಕೆ. ಸಣ್ಣದಾಗಿ ಏನೋ ಸಮಸ್ಯೆ ಆಗ್ತಾ ಇದೆ, ಏನೋ ನೋವು ಕಾಣ್ತಾ ಇದೆ, ಸಿಂಪ್ಟಮ್ಸ್ ಕಾಣ್ತಾ ಇದ್ರೆ ಇಮಿಡಿಯೇಟ್ ಸ್ವಲ್ಪ ಡಾಕ್ಟರ್ನ ಕನ್ಸಲ್ಟ್ ಮಾಡ್ತಕ್ಕಂಥದ್ದು ಸೂಕ್ತ. ವಾಹನ ಚಾಲನೆ ಜಾಗ್ರತೆ. ಏನೋ ಸಣ್ಣ ಪುಟ್ಟದಾಗಿ ಪೆಟ್ಟುಗಳನ್ನು ಮಾಡಿಕೊಳ್ತಕ್ಕಂಥ ಪರಿಸ್ಥಿತಿಗಳು. ಯಂತ್ರೋಪಕರಣಗಳಿಂದ ಸ್ವಲ್ಪ ಎಚ್ಚರಿಕೆ ಮತ್ತು ಜಾಗ್ರತೆಯಿಂದ ಇರಬೇಕಾಗತ್ತೆ. ಯಾಕೆಂದರೆ ತೃತೀಯಾಷ್ಟಮ ಪ್ರಭಾವ ಅಂತಕ್ಕಂಥದ್ದು, ಷಷ್ಠ ತೃತೀಯ ಅಷ್ಟಮ ಪ್ರಭಾವ ಅಂತಕ್ಕಂಥದ್ದು ಪರಿಣಾಮ ಹೆಚ್ಚಾಗಿ ಈ ವಾರದಲ್ಲಿ ಬೀರುವಂಥ ಸಾಧ್ಯತೆಗಳಿರೋದ್ರಿಂದ ಸ್ವಲ್ಪ ಅವಘಡಗಳು ಹೆಚ್ಚಾಗುವಂಥ ಸಾಧ್ಯತೆಗಳು ಬರಬಹುದು ಮಿಥುನ ರಾಶಿಯವರಿಗೆ. ಹಾಗಾಗಿ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಕೆಲಸ ಕಾರ್ಯಗಳನ್ನು ಸರಿಯಾಗಿ ಮಾಡೋದಕ್ಕಾಗೋದಿಲ್ಲ. ಯಾವುದ್ಯಾವುದೋ ಬೇಡದ ವಿಷಯಗಳಿಂದ, ನೆಗೆಟಿವ್ ಆಲೋಚನೆಗಳಿಂದ, ಒತ್ತಡಗಳಿಂದ ಕೆಲಸ ಕಾರ್ಯಗಳ ಕಡೆಗೆ ಗಮನವನ್ನು ಕೊಡೋದಕ್ಕೆ ಆಗದೇ ಇರತಕ್ಕಂಥ ಪರಿಸ್ಥಿತಿಗಳು ನಿರ್ಮಾಣವಾಗಿ ಬರಬಹುದು. ಮಕ್ಕಳೊಂದಿಗೆ ವಾರ ಆರಂಭ ಸ್ವಲ್ಪ ತಿಸ್ರ ಕಲಹ, ಭಾವನಾತ್ಮಕವಾದಂಥ ರೀತಿಯಲ್ಲಿ ಪೆಟ್ಟು ಮತ್ತು ಪ್ರೀತಿ ಪ್ರೇಮ ಭಾವನೆಗಳಿಗೆ ದ್ರೋಹವಾಗ್ತಕ್ಕಂಥ ಸಂದರ್ಭಗಳು, ಭಾವನಾತ್ಮಕವಾದಂಥ ಒತ್ತಡವನ್ನು ಅನುಭವಿಸ್ತಕ್ಕಂಥದ್ದು ಎಲ್ಲವೂ ಕೂಡ ಕಂಡು ಬರ್ತದೆ. ಮಕ್ಕಳಿಂದ ಕಿರಿಕಿರಿಗಳಾಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗಿ ಬರಬಹುದು ಅಂತಕ್ಕಂಥ ರೀತಿಯನ್ನು ಕಾಣ್ತದೆ. ಕೆಳ ಹಂತದ ಅಧಿಕಾರಿಗಳು ಅಥವಾ ಸೇವಕರು ಯಾರಿರ್ತಾರೆ ಅವರಿಂದಲೂ ಕೂಡ ಕಿರಿಕಿರಿಗಳನ್ನು ಅನುಭವಿಸುವಂಥ ಸಂದರ್ಭಗಳು ನಿರ್ಮಾಣವಾಗಿ ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಆದರೆ ಮಕ್ಕಳ ಜೀವನದಲ್ಲಿ ಒಂದು ಸಣ್ಣದಾದಂಥ ಅವಕಾಶವೋ ಅಥವಾ ಬದಲಾವಣೆಗಳನ್ನು ಅವರ ಜೀವನದಲ್ಲಿ ನೋಡುವಂಥ ಪರಿಸ್ಥಿತಿಗಳು ಬರಬಹುದು. ಅವರಿಂದ ಕಿರಿಕಿರಿ ಆಗ್ಬೋದು, ಬಟ್ ಅವರ ಜೀವನದಲ್ಲಿ ಏನೋ ಒಂದು ಸಣ್ಣದಾದಂಥ ಬದಲಾವಣೆಗಳನ್ನು ನೋಡ್ತಕ್ಕಂಥ ಸಾಧ್ಯತೆಗಳೆಲ್ಲವೂ ಕೂಡ ಇರುತ್ತೆ. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನು ಇರೋದಿಲ್ಲ. ತಂದೆಯೊಂದಿಗೆ ಕಲಹ, ಶತ್ರುತ್ವವನ್ನು ಸಾಧಿಸ್ತಕ್ಕಂಥದ್ದು, ಅಧಿಕಾರಿಗಳೊಂದಿಗೆ ರಾಜಕಾರಣಿಗಳೊಂದಿಗೆ ಸ್ವಲ್ಪ ಕಿರಿಕಿರಿಗಳನ್ನು ಮಾಡಿಕೊಳ್ತಕ್ಕಂಥ ಪರಿಸ್ಥಿತಿಗಳು ಬರಬಹುದು. ಮಾತಿನಲ್ಲಿ ಎಡವಟ್ಟುಗಳನ್ನು ಮಾಡಿಕೊಳ್ತೀರಿ. ಕಮ್ಯುನಿಕೇಷನ್ ಮಾಡೋದ್ರಿಗೆ ಅಂದರೆ ಇನ್ನೊಬ್ಬರಿಗೆ ಕನ್ವಿನ್ಸ್ ಮಾಡೋದ್ರಿಗೆ ಸ್ವಲ್ಪ ಸೋಲುವಂಥ ಪರಿಸ್ಥಿತಿ ಬರಬಹುದು. ಉದ್ಯೋಗದಲ್ಲಿ ನಿಧಾನ ಅಂತಕ್ಕಂಥದ್ದು, ಯಾವುದು ಹಾಕಿದ್ರು ಏನು ಮಾಡಿದ್ರು ಕೂಡ ಎಳೆದಾಟ ನಿಧಾನ ಅನ್ನೋ ರೀತಿಯಾದಂಥ ಪ್ರವೃತ್ತಿಗಳು ಹೆಚ್ಚಾಗಬಹುದು. ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಅನಿರೀಕ್ಷಿತವಾಗಿ ಸಾಲವನ್ನು ಮಾಡಬೇಕಾದಂಥ ಪರಿಸ್ಥಿತಿಗಳು ಬರಬಹುದು. ಸ್ನೇಹಿತರೊಂದಿಗೆ ಕಲಹವೂ ಕೂಡ ಆಗುವಂಥ ಸ್ಥಿತಿ ಎಲ್ಲವೂ ಕೂಡ ಕಂಡುಬರ್ತದೆ. ಅನ್ಯಾಯ ಮಾರ್ಗವೋ ಅಧರ್ಮ ಮಾರ್ಗವೋ ಅಥವಾ ಯಾವುದೋ ದಾರಿ ತಪ್ಪಿಸುವಂಥವರ ಬಲೆಯಲ್ಲೋ ಸಿಕ್ಕಾಕೊಂಡು ಒದ್ದಾಡ್ತೀರಿ. ಹುಷಾರ್ ಮಿಥುನ ರಾಶಿನವರು. ಒಟ್ಟಿನಲ್ಲಿ ಈ ವಾರ ಸ್ವಲ್ಪ ನಿಮಗೆ ವಿರುದ್ಧವಾದಂಥ ಘಟನೆಗಳೇ ನಡೆಯಬಹುದು. ಭವಿಷ್ಯಕ್ಕೆ ಕಳಂಕವನ್ನು ತಂದುಕೊಳ್ತಕ್ಕಂಥ ಘಟನೆಗಳು ನಡೆಯಬಹುದು. ಮಿಥುನ ರಾಶಿನವರಿಗೆ ಎಚ್ಚರಿಕೆಯಿಂದ ಇರಬೇಕು. ಇನ್ನು ಪರಿಹಾರದ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸತ್ಯನಾರಾಯಣನ ನಾಮಸ್ಮರಣೆ ಅಥವಾ ಸತ್ಯನಾರಾಯಣನ ಪೂಜೆಯನ್ನು ಮಾಡ್ತಕ್ಕಂಥ ಒಂದು ಪ್ರಯತ್ನ ಮಾಡಿ, ಅನುಕೂಲವಾಗುತ್ತೆ. ಇನ್ನು ಕಟಕ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಕಟಕ ರಾಶಿನವರಿಗೆ ಈ ವಾರ ಶುಭಪ್ರದವಾದಂಥ ವಾರವೇ. ಸ್ವಲ್ಪ ಬಹಳ ಜಾಗ್ರತೆಯಿಂದ, ಎಚ್ಚರಿಕೆಯಿಂದ, ಬುದ್ಧಿವಂತಿಕೆಯಿಂದ, ಜ್ಞಾನವನ್ನು ಉಪಯೋಗಿಸಿ, ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ನೀವು ಕಾರ್ಯಚಟುವಟಿಕೆಯನ್ನು ಮಾಡ್ತೀರಿ. ರಾಜಯೋಗ ಅನ್ನೋ ರೀತಿಯಾದಂಥ ಪ್ರವೃತ್ತಿಗಳು ಅಥವಾ ಪ್ರಕ್ರಿಯೆಗಳಿರ್ತದೆ. ಬಟ್ ಒಂದು ತಕ್ಕ ಮಟ್ಟಿಗೆ ನಿಮಗೆ ಸಿಗಬೇಕಾದ ಅವಕಾಶಗಳು ಬರ್ತದೆ. ಬಟ್ ಅದನ್ನು ಸಿಗಬೇಕಾಗಿದ್ದನ್ನ ಬೇರೆ ಯಾರೋ ಕುತಂತ್ರದಿಂದ ಕಿತ್ತುಕೊಳ್ತಕ್ಕಂಥ ಸ್ಥಿತಿ ಇರುತ್ತೆ. ಆ ಕುತಂತ್ರದಿಂದ ತಪ್ಪಿಸಿಕೊಂಡರೆ, ಸ್ವಲ್ಪ ಬುದ್ಧಿವಂತಿಕೆಯನ್ನು ಉಪಯೋಗಿಸಿಕೊಂಡರೆ ನಿಮಗೆ ರಾಜಯೋಗದ ವಾರವೇ. ಹಾಗಾಗಿ ನೋಡ್ಕೊಳ್ಳಿ. ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಓಕೆ, ಪರವಾಗಿಲ್ಲ. ಕೌಟುಂಬಿಕವಾದಂಥ ಕೆಲವೊಂದು ಸಮಸ್ಯೆಗಳು ಬಗೆಹರಿತಕ್ಕಂಥ ಲಕ್ಷಣಗಳು ಕೂಡ ಇರುತ್ತೆ. ಸಂಗಾತಿಯಿಂದ ಸ್ವಲ್ಪ ಅನುಕೂಲವಾಗ್ತಕ್ಕಂಥ ಸಾಧ್ಯತೆಗಳೆಲ್ಲವೂ ಕೂಡ ನಿರ್ಮಾಣವಾಗಿ ಬರುತ್ತೆ. ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಮಕ್ಕಳಿಂದ ಲಾಭವಾಗ್ತಕ್ಕಂಥ ಸಂದರ್ಭ, ಪ್ರೀತಿಪಾತ್ರರಿಂದ ಲಾಭವಾಗುವಂಥ ಯೋಗ ಫಲಗಳೆಲ್ಲವೂ ಕೂಡ ಕಾಣುವಂಥದ್ದು ಉಂಟು. ಮತ್ತು ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ವಾರ ಆರಂಭ ನಿಮಗೆ ಒದ್ದಾಟವನ್ನು ಕೊಡುತ್ತೆ. ಮತ್ತು ಒತ್ತಡಗಳು ಜಾಸ್ತಿ ಆಗುತ್ತೆ. ಅನಗತ್ಯವಾದಂಥ ಖರ್ಚುಗಳು ಜಾಸ್ತಿ ಬರ್ಬೋದು ವಾರ ಆರಂಭ. ತದನಂತರವಾಗಿ ಸ್ವಲ್ಪ ಸುಧಾರಣೆ ಆಗುತ್ತೆ. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನೂ ಇರುವುದಿಲ್ಲ. ಭೂಮಿ ತೀರ್ಮಾನವನ್ನು ತೆಗೆದುಕೊಳ್ಬೇಕಾದ್ರೆ ನನ್ನ ಪ್ರಕಾರವಾಗಿ ಸ್ವಲ್ಪ ವಾರ ಆರಂಭ
ಚೆನ್ನಾಗಿರುತ್ತೆ. ವಾರ ಮಧ್ಯಭಾಗದಿಂದ ಆಚೆಗೆ ಭೂಮಿ, ವಾಹನ, ಸ್ಥಿರಾಸ್ತಿ ವಿಚ್ಛೇದ ತೀರ್ಮಾನಗಳನ್ನು ಯಾವುದನ್ನೂ ಕೂಡ ಮಾಡೋದಕ್ಕೆ ಹೋಗಬೇಡಿ. ಸ್ವಲ್ಪ ತಾಯಿಯೊಂದಿಗೆ ಮನಸ್ತಾಪಗಳು ಆಗಬಹುದು, ಅಥವಾ ಸ್ತ್ರೀಯರೊಂದಿಗೆ ಮನಸ್ತಾಪಗಳನ್ನು ಮಾಡಿಕೊಳ್ತಕ್ಕಂಥ ಪರಿಸ್ಥಿತಿ ಬರಬಹುದು. ಭಾಗ್ಯ ಶನಿ ಅಂತಕ್ಕಂಥದ್ದು ಭವಿಷ್ಯದ ಯೋಚನೆಗಳಿಗೆ ತುಂಬ ಯೋಚನೆಗಳನ್ನು ಮಾಡಿ, ನಾಳೆಯ ದಿವಸಗಳ ಯೋಚನೆಗಳನ್ನು ಮಾಡಿ ಸ್ವಲ್ಪ ಡಿಪ್ರೆಷನ್ನು ಅಥವಾ ಚಿಂತೆಗಳನ್ನು ಹೆಚ್ಚಾಗಿ ಮಾಡುವಂಥ ಪರಿಸ್ಥಿತಿಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುತ್ತೆ. ಆದರೆ ಕಾರ್ಯಕ್ಷಮತೆ ಚೆನ್ನಾಗಿರುತ್ತೆ. ನಿಮ್ಮದು ಮಾಡುವಂಥ ಕೆಲಸ ಕಾರ್ಯಗಳಿದಾವಲ್ಲ, ಭಾಳ ಅಚ್ಚುಕಟ್ಟಾಗಿ ಮಾಡ್ತೀರಿ. ಅದಕ್ಕೆ ಬೇಕಾದಂಥ ವಾತಾವರಣವೂ ಕೂಡ ನಿರ್ಮಾಣವಾಗುತ್ತೆ. ಅದಕ್ಕೆ ಬೇಕಾದಂಥ ಸಹಕಾರವೂ ಕೂಡ ನಿಮಗೆ ಪ್ರಾಪ್ತಿಯಾಗುವಂಥ ಯೋಗ ಫಲಗಳು. ಯಾವುದು ಪೆಂಡಿಂಗ್ ಇಳಿಸೋದೇ ಇಲ್ಲ. ನೀವು ಕೆಲಸಗಳನ್ನು ಅಷ್ಟು ಅಚ್ಚುಕಟ್ಟಾಗಿ ನಿರ್ವಹಿಸ್ತಕ್ಕಂಥ ರೀತಿಯಲ್ಲಿ ಇರುವಂಥದ್ದೆಲ್ಲವೂ ಕೂಡ ಉಂಟು. ಸ್ನೇಹಿತರೊಂದಿಗೆ ಇರತಕ್ಕಂಥ ಮನಸ್ತಾಪಗಳು ಬಗೆಹರಿತಕ್ಕಂಥ ಸಾಧ್ಯತೆಗಳು, ಲಕ್ಷಣಗಳೆಲ್ಲವೂ ಕೂಡ ಉಂಟು. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನು ಇರುವುದಿಲ್ಲ. ಒಟ್ಟಿನಲ್ಲಿ ಒಂದು ಮಿಕ್ಸ್ಡ್ ವಾರ ಕಟಕ ರಾಶಿನವ್ರಿಗೆ. ಕೆಲವೊಂದು ಒಳ್ಳೆಯದು, ಕೆಲವೊಂದು ಕೆಟ್ಟದ್ದು, ಎರಡೂ ರೀತಿಯಲ್ಲಿ ಇರ್ತಕ್ಕಂಥದ್ದಾಗಿರೋದ್ರಿಂದ ಸಾಧ್ಯವಾದಷ್ಟು ಕೆಟ್ಟದ್ದರಿಂದ ಏನು ತೊಂದರೆ ಆಗಬಾರದು ಅನ್ನೋ ರೀತಿಯಾದಂಥ ಮನಸ್ಥಿತಿ ಇರ್ತಕ್ಕಂಥವರು ಸಾಧ್ಯವಾದಷ್ಟು ಈ ವಾರ ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಏನಂತಂದರೆ ದತ್ತಾತ್ರೇಯರ ದರ್ಶನ ಅಥವಾ ದತ್ತಾತ್ರೇಯರ ನಾಮಸ್ಮರಣೆ ಮಾಡ್ತಕ್ಕಂಥ ಪ್ರಯತ್ನ ಮಾಡಿ. ಒಳ್ಳೆ ಫಲ ನಿಮಗೆ ಪ್ರಾಪ್ತಿಯಾಗತ್ತೆ. ಇನ್ನು ಸಿಂಹರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಂತ ಉದ್ಯಮ, ವ್ಯಾಪಾರ, ವ್ಯವಹಾರಗಳನ್ನು ಮಾಡುವಂಥವರಿಗೆ ಅದೃಷ್ಟ, ಯೋಗಫಲ, ಬದಲಾವಣೆಗಳು ಅಂತಕ್ಕಂಥದ್ದು, ಅವಕಾಶ ಅಂತಕ್ಕಂಥದ್ದು, ಭಾಗ್ಯೋದಯ ಅಂತಕ್ಕಂಥ ಒಂದು ಪರಿಸ್ಥಿತಿಗಳು ಇವೆಲ್ಲವೂ ಕೂಡ ಬರ್ತದೆ. ಅದರಲ್ಲೂ ಕೂಡ ಪೂರ್ವಾರ್ಜಿತ ಅಥವಾ ವಂಶಪಾರಂಪರ್ಯವಾಗಿ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥ ವೃತ್ತಿಯನ್ನೇ ಮಾಡ್ತಾ ಇರ್ತಕ್ಕಂಥವ್ರಿಗೆ, ಕಂಟಿನ್ಯೂ ಮಾಡ್ತಾ ಇರ್ತಕ್ಕಂಥವ್ರಿಗೆ ಒಳ್ಳೆಯ ಅನುಕೂಲವನ್ನು ನೋಡಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುತ್ತೆ. ಶತ್ರುದಮನವಾಗ್ತಕ್ಕಂಥ ಸ್ಥಿತಿಯೂ ಕೂಡ ಇರುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಇದೆ. ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಆದರೆ ಆರೋಗ್ಯದ ಬಗ್ಗೆ ಸ್ವಲ್ಪ ಜಾಗ್ರತೆ ಮತ್ತು ಕಾಳಜಿಯನ್ನು ವಹಿಸಬೇಕಾಗತ್ತೆ. ಸ್ವಲ್ಪ ಈ ಎಕ್ಸೆಸ್ ಆಫ್ ಈಟ್ ಇರ್ತಕ್ಕಂಥವ್ರು, ಕಿಡ್ನಿ ಸಂಬಂಧಪಟ್ಟಂಥ ಸಮಸ್ಯೆ, ಅಗ್ನಿಯಾಗಿ ಸಂಬಂಧಪಟ್ಟಂಥ ಸಮಸ್ಯೆ, ಸ್ವಲ್ಪ ನಿದ್ರೆ ಕಡಿಮೆಯಾಗಿ ಅಥವಾ ನಿದ್ರೆಗೆಟ್ಟು ಅದು ಆರೋಗ್ಯದ ಮೇಲೆ ದುಷ್ಪರಿಣಾಮವಾಗಿ ಸ್ವಲ್ಪ ಗ್ಯಾಸ್ಟ್ರಿಕ್ಕು, ಪಿತ್ತ ಅನ್ನೋ ರೀತಿಯಲ್ಲಿ ವ್ಯತ್ಯಾಸಗಳು ಆಗಬಹುದು. ಹಾಗಾಗಿ ಆರೋಗ್ಯದ ಬಗ್ಗೆ ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕಾಗತ್ತೆ. ಸ್ವಲ್ಪ ಅಡ್ಡ ಮಾರ್ಗದಲ್ಲೆಲ್ಲೋ ಹಣಕಾಸಿನ ಲಾಭವನ್ನು ನೋಡೋಕ್ಕೋಗಿ ಸಂಕಷ್ಟಕ್ಕೆ ಸಿಕ್ಕಾಕ್ಕೊಳ್ತೀರಿ. ಯಾವುದನ್ನು ಹೇಗೆ ಮಾಡಬೇಕು ಹಾಗೆ ಮಾಡಿದರೆ ಒಂದು ತಕ್ಕ ಮಟ್ಟಿಗೆ ರಕ್ಷಣಾತ್ಮಕವಾದಂಥ ವ್ಯವಸ್ಥೆ ಇರುತ್ತೆ. ಇಲ್ಲ ಅಂದರೆ ಮೋಸದ ಒಳಗೆ ಸುಳಿಗೆ ಸಿಕ್ಕಾಕೊಳ್ತಕ್ಕಂಥ ಪರಿಸ್ಥಿತಿಗಳು ಕಂಡುಬರುತ್ತೆ. ಹಣಕಾಸಿನಲ್ಲಿ ಅಂಥ ತೃಪ್ತಿಕರವಾದಂಥ ವಾರ ಅಲ್ಲ ಈ ವಾರ ಸಿಂಹರಾಶಿನವ್ರಿಗೆ. ಬಂಧು ಬಾಂಧವರೊಂದಿಗೆ ಪ್ರೀತಿ ವಿಶ್ವಾಸಗಳನ್ನು ತೋರಿಸಿದ್ರು, ವಿಶ್ವಾಸವನ್ನು ತೋರಿಸಿದ್ರು ವಿಶ್ವಾಸ ಘಾತಕವಾಗ್ತಕ್ಕಂಥ ಸಂದರ್ಭಗಳು ಬರಬಹುದು. ಸ್ಥಿರಾಸ್ತಿ ನಷ್ಟಗಳಾಗಬಹುದು, ಅಥವಾ ಸ್ಥಿರಾಸ್ತಿಗೋಸ್ಕರವಾಗಿ ನಷ್ಟ ಮಾಡಿಕೊಳ್ಳುವಂಥದ್ದು, ವಾಹನಕ್ಕೋಸ್ಕರವಾಗಿ ಖರ್ಚು ಅಥವಾ ನಷ್ಟಗಳು ಜಾಸ್ತಿ ಆಗುವಂಥ ಪರಿಸ್ಥಿತಿಗಳು ಕಂಡುಬರುತ್ತೆ. ಗುರುವಿನ ಬಲ ಚೆನ್ನಾಗಿದೆ ಈ ವಾರ ನಿಮಗೆ. ಹಾಗಾಗಿ ಏನಾಗುತ್ತೆ, ಗುರುವಿನ ಬಲದ ಫಲ ಅಂತಕ್ಕಂಥದ್ದು ಸಿಂಹರಾಶಿನವರಿಗೆ ಈ ವಾರ ಸಿಗೋದ್ರಿಂದ ಯಾವುದನ್ನು ಏನೇ ಮಾಡೋಕ್ಕೋದ್ರೂ ಕೂಡ ಯಾವುದೋ ಒಂದು ರಕ್ಷಣಾತ್ಮಕವಾದಂಥ ವ್ಯವಸ್ಥೆಗಳಾಗಿ ತುಂಬ ಆಪತ್ತುಗಳಿಂದ ಅಥವಾ ತೊಂದರೆ ಆಗುವಂಥದ್ರಿಂದ ಪಾರಾಗುವಂಥ ಲಕ್ಷಣಗಳೆಲ್ಲವೂ ಕೂಡ ಇರುತ್ತೆ. ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ವ್ಯಾಜ್ಯಗಳಲ್ಲಿ ಜೀವನ ಸಾಧಿಸ್ತಕ್ಕಂಥ ಪರಿಸ್ಥಿತಿಗಳು ಕಂಡುಬರುತ್ತೆ. ತಂದೆಯೊಂದಿಗೆ ಶತ್ರುತ್ವವಿದ್ರೂ ಕೂಡ ಪಿತ್ರಾರ್ಜಿತ ಸ್ವತ್ತಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲಸ ಕಾರ್ಯಗಳು ಆಗಬೇಕು ಅಂದರೆ ಖಂಡಿತವಾಗಲೂ ಕೂಡ ಆಗತ್ತೆ. ಮತ್ತು ಈ ಸರ್ಕಾರಿ ಅಧಿಕಾರಿಗಳಿಂದ ಏನೋ ಕೆಲಸ ಆಗಬೇಕು ಅಂದರೆ ಅಲ್ಲೂ ಕೂಡ ಸ್ವಲ್ಪ ಪೂರಕವಾದಂಥ ವಾತಾವರಣಗಳಿದೆ. ಸ್ವಲ್ಪ ಯಶಸ್ಸನ್ನು ಗಳಿಸ್ತಕ್ಕಂಥ ಸಂದರ್ಭಗಳೆಲ್ಲವೂ ಕೂಡ ಕಂಡುಬರುತ್ತೆ. ಉದ್ಯೋಗ ಹುಡುಕಾಟದಲ್ಲಿರ್ತಕ್ಕಂಥವ್ರಿಗೆ ಪ್ಲಸ್ ಅನುಕೂಲವಾಗ್ತಕ್ಕಂಥ ಸಂದರ್ಭಗಳು, ಅಥವಾ ಉದ್ಯೋಗ ಬದಲಾವಣೆಗೆ ಸಂಬಂಧಪಟ್ಟಂತೆ ಪ್ರಯತ್ನ ಮಾಡ್ತಾ ಇದ್ರಿ, ಸ್ಥಳ ಬದಲಾವಣೆಗೆ ಸಂಬಂಧಪಟ್ಟಂತೆ ಪ್ರಯತ್ನವನ್ನು ಮಾಡ್ತಾ ಇದ್ರಿ ಅಂದರೆ ಅಲ್ಲೂ ಕೂಡ ಅನುಕೂಲವಾಗುವಂಥ ಯೋಗ ಫಲಗಳನ್ನು ಪಡೆದುಕೊಂಡು ಬಂದಿದ್ದೀರಿ ಈ ವಾರ. ಒಟ್ಟಿನಲ್ಲಿ ಒಂದು 70ರಿಂದ 75 ಭಾಗ ಉತ್ತಮವಾದಂಥ ಫಲವನ್ನೇ ಸಿಂಹರಾಶಿನವ್ರು ನೋಡ್ತೀರಿ. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನು ಇರೋದಿಲ್ಲ. ಈ ವಾರ ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಏನಂತಂದರೆ, ನೀವು ಸಾಧ್ಯವಾದಷ್ಟು ಕೂಡ ಬಿಲ್ವವೃಕ್ಷಕ್ಕೆ ಪೂಜೆಯನ್ನು ಸಲ್ಲಿಸ್ತಕ್ಕಂಥ ಪ್ರಯತ್ನ ಮಾಡಿ. ಪೂಜೆ ಮಾಡಿ 11 ಪ್ರದಕ್ಷಿಣೆ ಹಾಕಿ. ನಿಮಗೆ ಇರ್ತಕ್ಕಂಥ ಆ ಸಣ್ಣ ಪುಟ್ಟದ ಸಮಸ್ಯೆಗಳು ಬಗೆಹರಿತದೆ. ಇನ್ನು ಕನ್ಯಾ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ
ಆರೋಗ್ಯವನ್ನು ಜಾಗೃತಿಯಿಂದ ನೋಡ್ಕೊಳ್ಬೇಕಾಗತ್ತೆ. ಸ್ಕಿನ್ ಡಿಸೀಸ್ ಇರೋವಂಥವ್ರು, ಗುಪ್ತ ಕಾಯಿಲೆಗಳಿರ್ತಕ್ಕಂಥವ್ರು, ಕ್ಯಾನ್ಸರ್ ಸಂಬಂಧ ಸಮಸ್ಯೆ, ಮತ್ತು ನರಕ್ಕೆ ಸಂಬಂಧಪಟ್ಟ ಸಮಸ್ಯೆ, ಮೆದುಳಿಗೆ ಸಂಬಂಧಪಟ್ಟ ಸಮಸ್ಯೆ, ಭ್ರಮೆ ಜಾಸ್ತಿ ಆಗುವಂಥದ್ದು, ಮಾಟ ಮಂತ್ರ ಅನ್ನೋ ರೀತಿಯಾದಂಥ ಒಂದು ಪರಿಣಾಮಗಳು ಸುತ್ತಮುತ್ತಲು ನಡೀತಕ್ಕಂಥ ಘಟನೆಗಳಿಂದ ನಿಮಗೆ ಅನುಭವಕ್ಕೆ ಬರ್ತಕ್ಕಂಥ ಸಂದರ್ಭಗಳು, ಶತ್ರುಗಳ ಉಪಟಳ, ನೀವಾಗಿ ನೀವೇ ಹೋಗಿ ಸಮಸ್ಯೆಗೆ ಸುಳಿಗೆ ಸಿಲುಕಾಕ್ಕೊಳ್ತಕ್ಕಂಥ ಪರಿಸ್ಥಿತಿಗಳು ಬರಬಹುದು. ಗಾಬರಿ, ಆತಂಕ, ಸಂಕಟ, ವೇದನೆ, ಡ್ಯುಯಲ್ ಮೈಂಡು, ದ್ವಂದ್ವದ ಆಲೋಚನೆಗಳು, ಬುದ್ಧಿ ಚಂಚಲತೆಗಳು ಅಂತಕ್ಕಂಥ ಸಂದರ್ಭಗಳು, ತತ್ಕ್ಷಣಕ್ಕೆ ಆಲೋಚನೆಗಳು ಚೇಂಜ್ ಆಗ್ತಕ್ಕಂಥ ಸಂದರ್ಭಗಳು. ಈ ಕ್ಷಣಕ್ಕೆ ಒಳ್ಳೆಯದು ಅನಿಸಿರ್ತದೆ, ನೆಕ್ಸ್ಟ್ ಸೆಕೆಂಡಿಗೆ ಅದೆಲ್ಲ ಕೆಟ್ಟದು ಅನ್ನೋ ರೀತಿಯಲ್ಲಿ, ಈ ರೀತಿಯಲ್ಲಿ ದ್ವಂದ್ವದ ಸ್ಥಿತಿನಲ್ಲಿ ಒದ್ದಾಡುವಂಥ ಪರಿಸ್ಥಿತಿಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಆದರೂ ಕೂಡ ಕಾರ್ಯಕ್ಷಮತೆ ಚೆನ್ನಾಗಿರುತ್ತೆ. ಕೆಲಸ ಕಾರ್ಯಗಳನ್ನು ಮಾಡುವಂತಹ ಒಂದು ರೂಟ್ ಏನಿದೆಯಲ್ಲ, ಆ ಒಂದು ಡೆಡಿಕೇಶನ್ನು ಅಲ್ಲಿ ಎಲ್ಲೋ ಸಣ್ಣದಾಗಿ ಎಫರ್ಟ್ ಚೆನ್ನಾಗಿರುತ್ತೆ. ಆರ್ಥಿಕವಾದಂಥ ಸ್ಥಿತಿ ಸ್ವಲ್ಪ ಒತ್ತಡದಿಂದ ಕೂಡಿರ್ತದೆ ಮತ್ತು ಕಮಿಷನ್ ಬೇಸಿಕ್ ವ್ಯವಹಾರವನ್ನು ಮಾಡುವಂಥವ್ರಿಗೆ ಸ್ವಲ್ಪ ಅನುಕೂಲವಾಗಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಮಿತ್ರರಿಂದ ಸಹಕಾರಗಳು ಸಿಗುವಂಥ ಲಕ್ಷಣಗಳೆಲ್ಲವೂ ಕೂಡ ಇದೆ. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನು ಇರೋದಿಲ್ಲ. ಮತ್ತು ಉದ್ಯೋಗ ಹುಡುಕಾಟದಲ್ಲಿರ್ತಕ್ಕಂಥವ್ರಿಗೆ ನಿರೀಕ್ಷೆ ಏನು ನೀವು ನಿರೀಕ್ಷೆ ಇಟ್ಕೊಂಡಿದ್ರು ಆ ನಿರೀಕ್ಷೆ ಆ ಉದ್ಯೋಗ ಸಿಗದೇ ಇದ್ರೂ ಕೂಡ ಉದ್ಯೋಗದ ಅನುಕೂಲ ಅಥವಾ ಉದ್ಯೋಗ ಪ್ರಾಪ್ತಿಯ ಯೋಗ ಫಲ ಅಂತಲೂ ಕೂಡ ಇರುತ್ತೆ. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನಿಲ್ಲ. ಶುಭ ಕಾರ್ಯ ಪ್ರಯತ್ನದಲ್ಲಿ ಅನುಕೂಲವಾಗ್ತಕ್ಕಂಥ ಯೋಗ ಫಲಗಳೆಲ್ಲವೂ ಕೂಡ ಕಾಣ್ತದೆ. ವ್ಯಾಜ್ಯಗಳಲ್ಲಿ ಹಿನ್ನಡೆ ಮತ್ತು ಸೋಲುಗಳನ್ನು ತಂದುಕೊಳ್ತಕ್ಕಂಥ ಪರಿಸ್ಥಿತಿ ಬರುತ್ತೆ. ತಂದೆಯೊಂದಿಗೆ ಕಲಹ, ಅಧಿಕಾರಿಗಳೊಂದಿಗೆ ಕಲಹ, ಮೇಲಧಿಕಾರಿಗಳೊಂದಿಗೆ ಕಲಹ ಅಂತಕ್ಕಂಥ ಪರಿಸ್ಥಿತಿಗಳು, ಭವಿಷ್ಯದ ಬಗ್ಗೆ ತುಂಬ ಭ್ರಮೆ ಮತ್ತು ದಿಗ್ಭ್ರಮೆಗೆ ಒಳಗಾಗತಕ್ಕಂಥ ಸಂದರ್ಭ, ನೆಗೆಟಿವ್ ಆಲೋಚನೆಗಳು ಹೆಚ್ಚಾಗಿ ಭವಿಷ್ಯದ ವಿಚಾರ ಸಂಬಂಧಪಟ್ಟಂತೆ ಏನೋ ಆಗುತ್ತೆ, ಅದಾಗ್ಬಿಡುತ್ತೆ, ಇದಾಗ್ಬಿಡುತ್ತೆ ಅನ್ನೋ ರೀತಿಯಲ್ಲಿ ಸ್ವಲ್ಪ ಕೆಟ್ಟ ಕಲ್ಪನೆಗಳನ್ನು ಜಾಸ್ತಿ ಮಾಡಿಕೊಳ್ತಕ್ಕಂಥ ಸ್ಥಿತಿ ಎಲ್ಲವೂ ಕೂಡ ಕಂಡುಬರುವಂಥದ್ದು ಉಂಟು. ಮೇಲಧಿಕಾರಿಗಳು ನಿಮಗೆ ಸಪೋರ್ಟ್ ಮಾಡುವಂಥದ್ದು ಸ್ವಲ್ಪ ಕಷ್ಟವಾಗಬಹುದು, ಸ್ವಲ್ಪ ನೋಡಿಕೊಂಡು ಹೋಗಿ. ನಿರೀಕ್ಷೆಗಳು ಹುಸಿ ಆಗಬಹುದು, ಕೆಲವೊಂದು ನಿರೀಕ್ಷೆಗಳು, ಹಾಗಾಗಿ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಕನ್ಯಾ ರಾಶಿಯವರು ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ ಈ ವಾರ ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಅಂತಂದರೆ, ಸಾಧ್ಯವಾದಷ್ಟು ಕೂಡ ಎಲ್ಲಾದರೂ ಗೋವುಗಳಿಗೋ ಬಡಬಗ್ಗರಿಗೋ ಉದ್ದಿನ ಬೇಳೆ ದಾನವಾಗಿ ಮಾಡ್ತಕ್ಕಂಥದ್ದು ಕೊಡ್ತಕ್ಕಂಥದ್ದು, ಅಥವಾ ಉದ್ದಿನ ಬೇಳೆಯಿಂದ ಮಾಡಿರ್ತಕ್ಕಂಥ ಪ್ರಸಾದವನ್ನು ಸ್ವಲ್ಪ ಅಂದರೆ ಊಟವನ್ನು ಅಂದರೆ ಉದ್ದಿನ ವಡೆ ಅಂತಕ್ಕಂಥ ರೀತಿಯಲ್ಲಿ ಬರುತ್ತಲ್ಲ ಆ ರೀತಿಯಲ್ಲಿ ಅದನ್ನು ಒಂದು ಯಾರಾದರೂ ಹಸಿದಂಥವ್ರಿಗೆ ಕೊಡ್ತಕ್ಕಂಥ ಪ್ರಯತ್ನ ಮಾಡಿ. ಖಂಡಿತವಾಗ್ಲೂ ಕೂಡ ಅನುಕೂಲವಾಗುತ್ತೆ, ಚಿಂತೆ ಮಾಡೋದು ಬೇಡ. ಇನ್ನು ತುಲಾರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ಥಿರಾಸ್ತಿ ಕೆಲಸ ಕಾರ್ಯಗಳು ತುಂಬ ಸುಸೂತ್ರವಾಗಿ ಆಗುತ್ತೆ. ಭೂಮಿ ವ್ಯವಹಾರಗಳು ತುಂಬ ಸುಸೂತ್ರವಾಗಿ ಆಗುತ್ತೆ. ವಿದ್ಯಾರ್ಥಿಗಳಿಗೆ ಅಥವಾ ವಿದ್ಯಾಭ್ಯಾಸವನ್ನು ತುಂಬ ಅಚ್ಚುಕಟ್ಟಾಗಿ ಮಾಡ್ತಕ್ಕಂಥ ಪರಿಸ್ಥಿತಿಗಳು, ಶುಭ ಕಾರ್ಯ ಪ್ರಯತ್ನದಲ್ಲಿ ಅನುಕೂಲ ಮತ್ತು ಅವಕಾಶಗಳು ಬರುವಂಥ ಸಂದರ್ಭಗಳು ನಿರ್ಮಾಣವಾಗ್ತಕ್ಕಂಥದ್ದು, ಕೇಂದ್ರಾಧಿಪತ್ಯ ದೋಷದ ಪ್ರಭಾವಕ್ಕೊಳಗಾಗಿರ್ತಕ್ಕಂಥದ್ದಾಗಿರೋದ್ರಿಂದ ಆಯ್ಕೆಗಳು ತಪ್ಪಾಗಬಹುದು, ಆದರೆ ಅವಕಾಶಗಳಂತೂ ಕೂಡ ಬರುತ್ತೆ. ಆಯ್ಕೆಗಳನ್ನು ಸರಿ ಮಾಡಿಕೊಳ್ಳಬೇಕಾಗುತ್ತೆ ಅಷ್ಟೇ. ಆರ್ಥಿಕವಾದಂಥ ಸ್ಥಿತಿ ಅಥವಾ ಸ್ವಲ್ಪ ಸೇವಿಂಗ್ಸ್ ಮಾಡ್ತಕ್ಕಂಥದ್ದು, ಭೂಮಿ ಮೇಲೋ ವಾಹನದ ಮೇಲೋ ಹೂಡಿಕೆ ಮಾಡೋಣ ಅನ್ನೋ ರೀತಿಯಾದಂಥ ಆಲೋಚನೆಗಳು ಬರುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಕಾಣುತ್ತೆ. ಪ್ರಯಾಣ ಅನುಕೂಲವಿದೆ, ಚಿಂತೆ ಮಾಡುವಂಥದ್ದು ಏನಿಲ್ಲ. ಬಂಧು ಬಾಂಧವರ ಸಹಕಾರ ನಿಮಗೆ ಸಿಗುವಂಥದ್ದು ಉಂಟು. ಕಮ್ಯುನಿಕೇಷನ್ ವ್ಯವಹಾರವನ್ನು ಮಾಡುವಂಥವ್ರಿಗೆ ಅದ್ಭುತವಾದಂಥ ಅವಕಾಶ. ಸ್ಕಿಲ್ ಅಂದರೆ ನೀವು ಯಾವುದೇ ಕೆಲಸವನ್ನು ಮಾಡಿ ತುಂಬ ಅಚ್ಚುಕಟ್ಟಾಗಿ ಮಾಡ್ತಕ್ಕಂಥ ರೀತಿಯಲ್ಲಿ ಒಂದು ಬಿಲ್ಡ್ ಇರುತ್ತೆ. ಆ ಬಿಲ್ಡ್ ಈ ವಾರ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಂದ ಅಂಥ ಅನುಕೂಲ ಅನ್ನುವಂಥ ಪರಿಸ್ಥಿತಿಗಳು ಇರೋದಿಲ್ಲ. ರವಿಯ ಪ್ರಭಾವ ಚೆನ್ನಾಗಿದೆ, ಹಾಗಾಗಿ ಲಕ್ಷ್ಮೀ ಯೋಗವಿದೆ. ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಳ್ಳೆಯ ಬೆಳವಣಿಗೆ, ಅನುಕೂಲ, ಲಾಭವನ್ನು ನೋಡ್ತಕ್ಕಂಥ ಪರಿಸ್ಥಿತಿಗಳೆಲ್ಲವೂ ಕೂಡ ಕಂಡು ಬರುವಂಥದ್ದು ಉಂಟು. ಮತ್ತು ಪಾಲುದಾರಿಕೆ ವ್ಯವಹಾರ ತುಂಬ ಚೆನ್ನಾಗಿ ಆಗತ್ತೆ, ಚಿಂತೆ ಮಾಡುವಂಥ ಅವಶ್ಯಕತೆಗಳೇನಿಲ್ಲ. ಆಕಸ್ಮಿಕವಾದ ಧನಾಗಮನ ಅಥವಾ ಆಕಸ್ಮಿಕವಾಗಿ ಎಲ್ಲ ಹೂಡಿಕೆ ಮಾಡ್ತಕ್ಕಂಥದ್ದು ಅಥವಾ ಸೇವಿಂಗ್ಸ್ ಮಾಡ್ತಕ್ಕಂಥದ್ದು ಅಥವಾ ಉಳಿತಾಯವನ್ನು ಮಾಡ್ತಕ್ಕಂಥ ಪ್ರಯತ್ನಕ್ಕೆ ಕೈ ಹಾಕುವಂಥ ಸಾಧ್ಯತೆಗಳು. ನಾಳೆಯ ಭವಿಷ್ಯದ ಅಥವಾ ಪೂರ್ವದಲ್ಲಿ ಮಾಡಿರ್ತಕ್ಕಂಥ ಯಾವುದೋ ಒಂದು ಸಣ್ಣ ಪುಟ್ಟದಾದಂಥ ತಪ್ಪುಗಳು ನಿಮಗೆ ಸ್ವಲ್ಪ ಭವಿಷ್ಯ ಮಂಕು ಮಾಡಿಕೊಂಡು ಅನ್ನೋ ರೀತಿಯಲ್ಲಿ ಸ್ವಲ್ಪ ಕುಗ್ಗಿಸುವಂಥ ಪರಿಸ್ಥಿತಿಗಳು ಬರಬಹುದು.
ಹಿಂದೆ ಯಾವುದು ಮಾಡಿರುವಂಥ ತಪ್ಪು ನಮ್ಮ ಭವಿಷ್ಯ ಹಾಳು ಮಾಡ್ತಲ್ಲ, ಈ ಒಂದು ಆಲೋಚನೆಗಳು ಬಂದು ಸ್ವಲ್ಪ ನಿಮಗೆ ಡಿಸ್ಟರ್ಬ್ ಮಾಡಬಹುದು. ಉದ್ಯೋಗ ಪ್ರಾಮಾಣಿಕತೆಗಳಿರ್ತದೆ, ಕೆಲಸ ಕಾರ್ಯಗಳನ್ನು ತುಂಬ ಅಚ್ಚುಕಟ್ಟಾಗಿ ಮಾಡ್ತೀರಿ, ಆದರೂ ಒತ್ತಡದಿಂದ ಮಾತ್ರ ಮುಕ್ತರಾಗುವಂಥ ಸಂದರ್ಭಗಳು ಇರೋದಿಲ್ಲ ಒಂದು. ಎರಡನೇದಾಗಿ ಊಹೆಗಳು ಅಂತಕ್ಕಂಥದ್ದು, ಭ್ರಮೆ ಅಂತಕ್ಕಂಥದ್ದು ಸ್ವಲ್ಪ ನಿದ್ರಾ ಭಂಗ ಮಾಡಬಹುದು, ಅಥವಾ ಕೆಟ್ಟ ಕನಸುಗಳು ಬರುವಂಥ ಸಂದರ್ಭಗಳು ನಿರ್ಮಾಣವಾಗಿ ಬರಬಹುದು. ತುಲಾರಾಶಿನವರಿಗೆ ಸಂಬಂಧಪಟ್ಟಂತೆ ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ? ತುಲಾರಾಶಿನವ್ರಿಗೆ ಎಲ್ಲವೂ ಕೂಡ ಒಳ್ಳೆಯ ದಿವಸವೇ, ಆದರೆ ತೃಪ್ತಿ ಅನ್ನುವಂಥದ್ದನ್ನು ಪಡ್ಕೊಳ್ಳೋಕ್ಕಾಗೋದಿಲ್ಲ. ಅದೊಂದು ಸಮಸ್ಯೆ ಇದೆ. ತೃಪ್ತಿಯನ್ನು ಪಡ್ಕೊಳ್ಳಿ ತುಲಾರಾಶಿನವರು. ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ? ಚಾಮುಂಡೇಶ್ವರಿ ನಾಮಸ್ಮರಣೆ ಅದ್ಭುತವಾದಂಥ ರೀತಿಯಲ್ಲಿ ವರ್ಕ್ ಆಗುತ್ತೆ ಈ ವಾರ ನಿಮಗೆ. ಇನ್ನು ವೃಶ್ಚಿಕ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ, ವೃಶ್ಚಿಕ ರಾಶಿನವ್ರಿಗೆ ಸ್ವಲ್ಪ ವಾರ ಅಂತ್ಯ ಭಾಳ ಚೆನ್ನಾಗಿರುತ್ತೆ. ವಾರ ಮಧ್ಯಭಾಗದವರೆಗೆ ಸ್ವಲ್ಪ ಒದ್ದಾಟ. ಮಂಗಳವಾರ, ಬುಧವಾರ, ಗುರುವಾರದ ನಂತರವೇ ನಿಮಗೇನಾದರೂ ಸ್ವಲ್ಪ ಪ್ಲಸ್ ಪಾಸಿಟಿವ್ ರಿಸಲ್ಟು, ಯೋಗಫಲ, ಅದೃಷ್ಟ ಅನ್ನೋ ರೀತಿಯಲ್ಲಿ ಬರಬಹುದು. ಕಡಿಮೆ ಆದರೂ ಒಂದು ಹಂತಕ್ಕೆ ಪರವಾಗಿಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿ ಕಾಣ್ತದೆ. ಯಾಕೆಂದರೆ ಭಾಗ್ಯಾಧಿಪತಿಯಾದಂಥವರು ವಾರ ಮಧ್ಯಭಾಗದಲ್ಲಿ ಸ್ವಲ್ಪ ರಾಶಿ ನಕ್ಷತ್ರ ಪರಿವರ್ತನಾ ಸ್ಥಿತಿನಲ್ಲಿರ್ತಕ್ಕಂಥದ್ದಾಗಿರೋದ್ರಿಂದ ಸ್ವಲ್ಪ ನಿರೀಕ್ಷೆ ಇಲ್ಲ ಅಂದರೂ ₹100 ನಿರೀಕ್ಷೆ ಇತ್ತಿದ್ರೆ ಒಂದು 25-30% ಆದ್ರೂ ಕೂಡ ಒಂದು ಸಣ್ಣದಾದಂಥ ಬದಲಾವಣೆಗಳನ್ನು ನೋಡಬಹುದು ಅಂತಕ್ಕಂಥ ರೀತಿಯಲ್ಲಿ ಇರುತ್ತೆ. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಚ್ಚರಿಕೆಯಿಂದಿರಬೇಕು. ಮಾನಸಿಕವಾಗಿ ಕುಗ್ಗುವಂಥ ಪರಿಸ್ಥಿತಿ, ತಿಂಗಳ ದೋಷಗಳ ವ್ಯತ್ಯಾಸಗಳಾಗ್ತಕ್ಕಂಥ ಸಂದರ್ಭ, ಸ್ವಲ್ಪ ದೇಹದಲ್ಲಿ ನೀರಿನ ಪ್ರಮಾಣ ಕಡಿಮೆ ಆಗ್ತಕ್ಕಂಥದ್ದು, ಆಹಾರ ವ್ಯತ್ಯಾಸದಿಂದ ಸ್ವಲ್ಪ ಅನಾರೋಗ್ಯವನ್ನು ತಂದುಕೊಳ್ತಕ್ಕಂಥ ಸ್ಥಿತಿ, ಉದರವಾದಗಳು ಹೆಚ್ಚಾಗ್ತಕ್ಕಂಥ ಸಾಧ್ಯತೆಗಳೆಲ್ಲವೂ ಕೂಡ ಇರುತ್ತೆ. ಸ್ವಲ್ಪ ಆರೋಗ್ಯದ ಬಗ್ಗೆ ಜಾಗ್ರತೆಯನ್ನು ವಹಿಸಬೇಕಾಗತ್ತೆ. ಭೂಮಿ ಬದಲಾವಣೆಗಳು, ಮಾರಾಟ ಅಷ್ಟೊಂದು ಸೂಕ್ತವಲ್ಲ ಈ ವಾರ ಅಂತಕ್ಕಂಥದ್ದು. ಸ್ವಲ್ಪ ಮನಸ್ಸನ್ನು ಕೆಡಿಸ್ಕೊಳ್ತಕ್ಕಂಥ ಸಂದರ್ಭಗಳು, ಆಸೆ ಅತಿಹಾಸಗಳು, ದೈಹಿಕ ವ್ಯಾಮೋಹಗಳು ಜಾಸ್ತಿ ಆಗ್ತಕ್ಕಂಥ ಪರಿಸ್ಥಿತಿಗಳು ನಿರ್ಮಾಣವಾಗಿ ನಿಮ್ಮನ್ನು ಧೃತಿಗೆಡಿಸಬಹುದು. ಎಚ್ಚರಿಕೆಯಿಂದ ಇರಬೇಕು. ಪಂಚಮಾಧಿಪತಿಯಾದಂಥ ಅಷ್ಟಮ ಪ್ರಭಾವ, ಹಾಗಾಗಿ ನೀವೇನು ಬಯಕೆಗಳು, ಆ ಬಯಕೆಗಳು ನಿಮಗೆ ಈಡೇರದ ರೀತಿಯಲ್ಲಿ ಅಡ್ಡಕತ್ತರಿನಲ್ಲಿ ನಿಲ್ಲಬಹುದು. ಶುಭ ಕಾರ್ಯ ಪ್ರಯತ್ನದಲ್ಲಿ ಒಳ್ಳೆಯ ಅನುಕೂಲ ಅಥವಾ ಒಂದು ಪ್ರಯತ್ನದಲ್ಲಿ ಯಶಸ್ಸನ್ನು ಗಳಿಸಬಹುದು. ಮತ್ತು ಪಾಲುದಾರಿಕೆ ವ್ಯವಹಾರ ಅಂತಕ್ಕಂಥದ್ದು ನಿಮಗೆ ಕಿರಿಕಿರಿಗಳಾಗಬಹುದು, ಅಥವಾ ಅಲ್ಲೇನೋ ಸ್ವಲ್ಪ ನಷ್ಟಗಳಾಗುವಂಥ ಪರಿಸ್ಥಿತಿಗಳು, ಅಥವಾ ಪಾಲುದಾರರಿಂದ ಸ್ವಲ್ಪ ಅಂತರವನ್ನು ಕಾಯ್ದುಕೊಳ್ತಕ್ಕಂಥ ಪರಿಸ್ಥಿತಿಯೂ ಕೂಡ ನಿರ್ಮಾಣವಾಗಿ ಬರುತ್ತೆ. ಒಟ್ಟಿನಲ್ಲಿ ಮಾನಸಿಕವಾದಂಥ ಒತ್ತಡ, ದಿಗ್ಭ್ರಮೆ, ಕಿರಿಕಿರಿ, ಆಲಸ್ಯ, ಒಂದು ರೀತಿಯಾದಂಥ ಬೇಸರದ ಘಟನೆಗಳೇ ಪ್ರತಿ ಸಂದರ್ಭದಲ್ಲೂ, ಪ್ರತಿ ಸ್ಟೆಪ್ಸಲ್ಲೂ ಕೂಡ ನಿಮಗೆ ನಿರ್ಮಾಣವಾಗಿ ಬರಬಹುದು. ಆದರೆ ಇಲ್ಲೊಂದು ಸಣ್ಣದಾದಂಥ ಪ್ಲಸ್ ಪಾಯಿಂಟ್ ಏನಂದರೆ, ಸರ್ಕಾರಿ ಅಧಿಕಾರಿಗಳಿಗೆ ಮತ್ತು ಸರ್ಕಾರಿ ಅಧೀನದ ಕಚೇರಿಗಳಲ್ಲಿ ಅಥವಾ ಸರ್ಕಾರದಿಂದ ಯಾವುದೋ ಒಂದು ರೀತಿಯಲ್ಲಿ ಸಂಬಳವನ್ನು ತೆಗೆದುಕೊಳ್ತಕ್ಕಂಥ ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ಪಾಸಿಟಿವ್ ಇರುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಕಾಣ್ತದೆ. ಎಲ್ಲೋ ಅತಿಯಾದಂಥ ಒಂದು ಸುಳ್ಳು ವ್ಯಾಮೋಹಗಳಿಗೆ ಬಲಿಯಾಗಬಹುದು. ಸುಳ್ಳು ವ್ಯಾಮೋಹಗಳಿಗೆ ಬಲಿಯಾಗಿ ಅಲ್ಲಿ ಇನ್ವೆಸ್ಟ್ ಮಾಡಿ ಲಾಭ ಸಿಗುತ್ತೆ, ಇಲ್ಲಿ ಇನ್ವೆಸ್ಟ್ ಮಾಡಿ ಲಾಭ ಸಿಗುತ್ತೆ, ಇವನಿಗೆ ಕೊಡಿ 10% ಕೊಡ್ತಾರೆ, ಇವ್ರಿಗೆ ಕೊಡಿ 5% ಕೊಡ್ತಾರೆ, ಇಲ್ಲೆಲ್ಲೂ ಸಣ್ಣದಾಗಿ ಸುಳ್ಳು ಭರವಸೆಗಳಿಗೆ ಬಲಿಯಾಗುವಂಥ ಪರಿಸ್ಥಿತಿ ನಿರ್ಮಾಣವಾಗಿ ಬರಬಹುದು. ವೃಶ್ಚಿಕ ರಾಶಿನವ್ರಿಗೆ ಎಚ್ಚರಿಕೆಯಿಂದ ಇರಬೇಕು. ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ? ಒಂದು ರೀತಿಯಲ್ಲಿ ವೃಶ್ಚಿಕ ರಾಶಿನವ್ರಿಗೆ ಸ್ವಲ್ಪ ಒದ್ದಾಟದ ವಾರವಾಗಿಯೇ ಇರುತ್ತೆ. ಪ್ರತಿಯೊಂದನ್ನು ಬಹಳ ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕು. ಪರಿಹಾರ ಸಾಧ್ಯವಾದಷ್ಟು ಕೂಡ ಜಲಾಭಿಷೇಕವನ್ನು ಸುಬ್ರಹ್ಮಣ್ಯನ ದೇವಸ್ಥಾನದಲ್ಲಿ ಮಾಡಿಸ್ತಕ್ಕಂಥ ಪ್ರಯತ್ನ ಮಾಡಿ, ಒಳ್ಳೆ ಫಲ ನಿಮಗೆ ಸಿಗುತ್ತೆ. ಇನ್ನು ಧನುಸು ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯನ್ನು ನೋಡಿದಾಗ, ಸ್ವಂತ ಉದ್ಯಮ, ವ್ಯಾಪಾರ, ವ್ಯವಹಾರಗಳು, ಯತ್ನ ಕಾರ್ಯಗಳ ವಿಚಾರಗಳಿಗೆ ಸಂಬಂಧಪಟ್ಟಂಥ ರೀತಿಯನ್ನು ನೋಡಿದಾಗ ಒಳ್ಳೆ ಫಲವನ್ನೇ ನೋಡ್ತೀರಿ ಈ ವಾರ. ಯಾಕೆಂದರೆ ಒಳ್ಳೆ ಗುರುವಿನ ಬಲ ಇದೆ, ಗುರು ಫಲ ಕೊಡುವಂಥ ರೀತಿಯಲ್ಲಿದ್ದಾನೆ. ಗುರುವಿನ ಬಲ ಈ ವಾರದಲ್ಲಿ ನಿಮಗೆ ವರ್ಕ್ ಆಗುತ್ತೆ. ಹಾಗಾಗಿ ಎಲ್ಲ ಕೆಲಸ ಕಾರ್ಯಗಳು ಸ್ವಲ್ಪ ಸುಸೂತ್ರವಾಗಿ ಆಗುವಂಥ ಪರಿಸ್ಥಿತಿಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿದೆ. ಬಟ್ ಶನಿಯ ದೃಷ್ಟಿ ಇರ್ತಕ್ಕಂಥದ್ದಾಗಿರೋದ್ರಿಂದ ಸ್ವಲ್ಪ ಆಗುವಂಥದ್ದು ಕೆಲಸ ಆಗ್ತದೆ, ಸುಸೂತ್ರವಾಗಿ ಆಗುತ್ತೆ, ಸ್ವಲ್ಪ ನಿಧಾನ ಆಗಬಹುದು ಅಂತಕ್ಕಂಥ ರೀತಿಯಲ್ಲಿ ಇರುತ್ತೆ ಅಷ್ಟೇ.
ಆರ್ಥಿಕವಾದಂಥ ಸ್ಥಿತಿ ತುಂಬ ಚೆನ್ನಾಗಿದೆ ಈ ವಾರ. ಖರ್ಚುಗಳನ್ನು ಹಾಗೆ ಮಾಡ್ತೀರಿ, ದುಡ್ಡು ಬರುತ್ತಲ್ಲ ಬಂದಿದ್ದನ್ನು ಹಂಗೆ ಖರ್ಚು ಮಾಡ್ತಕ್ಕಂಥ ಸ್ಥಿತಿಯೂ ಕೂಡ ಬರುವಂಥದ್ದು. ಮಕ್ಕಳಿಂದ ಸ್ವಲ್ಪ ಒತ್ತಡಗಳು ಅಥವಾ ಖರ್ಚುಗಳು ಜಾಸ್ತಿ ಆದ್ರೂ ಕೂಡ ಒಂದು ಪ್ರೀತಿ ವಿಶ್ವಾಸಕ್ಕೇನು ದ್ರೋಹ ಆಗುವುದಿಲ್ಲ ಅಂತಕ್ಕಂಥ ರೀತಿಯಲ್ಲಿದೆ. ವಾರ ಆರಂಭ ಹೆಚ್ಚಿನದಾಗಿ ಲಾಭವನ್ನು ನೋಡ್ತೀರಿ. ವಾರ ಆರಂಭ ಮಾತ್ರ ಒಳ್ಳೆಯ ಲಾಭವನ್ನು ನೋಡ್ತೀರಿ. ಬಂಧುಗಳಿಂದ ಸ್ವಲ್ಪ ಸಹಾಯ ಸಿಗುವಂಥ ಸಾಧ್ಯತೆಗಳಿರೋದಿಲ್ಲ. ನೆರೆಹೊರೆಯವರೊಂದಿಗೆ ಸ್ವಲ್ಪ ಕಿರಿಕಿರಿಗಳು ಆಗಬಹುದು ಅಂತಕ್ಕಂಥ ರೀತಿಯಲ್ಲಿದೆ. ಸ್ಥಿರಾಸ್ತಿ ವ್ಯವಹಾರಗಳು ಚೆನ್ನಾಗಾಗತ್ತೆ. ಭೂಮಿ ಅಥವಾ ವಾಹನ, ಫ್ಲ್ಯಾಟ್ ಖರೀದಿ ಮಾಡಬೇಕು, ಮನೆ ಖರೀದಿ ಮಾಡಬೇಕು, ಒಳ್ಳೆಯ ಅವಕಾಶಗಳು ಬರಬಹುದು. ಮತ್ತು ಅಲ್ಲಿ ಅನುಕೂಲವನ್ನು ಕೂಡ ನೋಡುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಕಂಡು ಬರುವಂಥದ್ದು ಉಂಟು. ಷಷ್ಠಾಧಿಪತಿ ಸಾಲವನ್ನು ಕೇಳಿದರೆ ಸಿಗತ್ತೆ, ಅಥವಾ ಎಲ್ಲರೂ ಬ್ಯಾಂಕಲ್ಲಿ ಅಪ್ಲೈ ಮಾಡಿದರೆ ಸಾಲದ ವಿಚಾರ ಸಂಬಂಧಪಟ್ಟಂತೆ ಅನುಕೂಲ. ಮತ್ತು ಶತ್ರುಗಳಿಂದಲೂ ಕೂಡ ಧನ ಸಹಾಯವಾಗ್ತಕ್ಕಂಥದ್ದು ಅಥವಾ ಶತ್ರುಗಳನ್ನು ಮಟ್ಟ ಹಾಕುವಂಥ ಪರಿಸ್ಥಿತಿಗಳು ಕೂಡ ಈ ವಾರದಲ್ಲಿ ಬರ್ತದೆ. ಶುಭ ಕಾರ್ಯ ಪ್ರಯತ್ನದಲ್ಲಿ ಅದ್ಭುತವಾದಂಥ ಅವಕಾಶ, ಒಂದು ರೀತಿಯಾದಂಥ ಅನುಕೂಲವನ್ನು ನೋಡ್ತಕ್ಕಂಥದ್ದು. ಲಕ್ಷ್ಮೀ ಯೋಗ, ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಷ್ಟೇ ಯಾವುದೇ ರೀತಿಯ ಸಮಸ್ಯೆಗಳಿದ್ರೂ ಕೂಡ ಅದನ್ನು ಬಗೆಹರಿಸಿಕೊಳ್ತಕ್ಕಂಥ ಯೋಗ ಫಲಗಳು ಈ ವಾರದಲ್ಲಿ ನೀವು ನೋಡ್ತಕ್ಕಂಥ ಸಂದರ್ಭಗಳೆಲ್ಲವೂ ಕೂಡ ಕಾಣುವಂಥದ್ದು ಉಂಟು. ರವಿ ಬಲ ಚೆನ್ನಾಗಿದೆ, ಹಾಗಾಗಿ ತಂದೆಯಿಂದ ಧನ ಸಹಾಯ, ಇನ್ನು ಪೂರ್ವದಲ್ಲಿ ಮಾಡಿರ್ತಕ್ಕಂಥ ಕೆಲವೊಂದು ಪುಣ್ಯದ ಫಲಗಳು ಅಂತಕ್ಕಂಥ ನಿಮಗೆ ಪ್ರಾಪ್ತಿಯಾಗುವಂಥ ಯೋಗ ಫಲವೂ ಕೂಡ ಇರುವಂಥದ್ದು ಉಂಟು. ಮಕ್ಕಳ ಜೀವನದಲ್ಲಿ ಒಂದು ಸಣ್ಣದಾದಂಥ ಬದಲಾವಣೆಗಳಾಗಿ ಸ್ವಲ್ಪ ಒಂದು ತೃಪ್ತಿಕರವಾದಂಥ ವಾತಾವರಣ ನಿರ್ಮಾಣ ಆಗಬಹುದು. ಆದರೆ ಇಲ್ಲೊಂದು ಮೈನಸ್ ಪಾಯಿಂಟ್ ಏನಂತಂದರೆ, ನಿಮಗೆ ಎಲ್ಲವನ್ನೂ ಕೂಡ ಕೆಲಸ ಮತ್ತೊಂದು ಮಗದೊಂದು ಬಹಳಷ್ಟು ಅಚ್ಚುಕಟ್ಟಾಗಿ ಶ್ರಮ ಹಾಕಿ ಮಾಡ್ತೀರಿ. ಯಾರಿಂದ ಏನು ಪ್ರಶಂಸೆಗಳು, ನಿರೀಕ್ಷೆಗಳು ಅಥವಾ ಫಲಗಳನ್ನು ನಿರೀಕ್ಷೆ ಮಾಡಿರ್ತಿರಲ್ಲ, ಅವರಿಂದ ಒಂದು ಪ್ರಶಂಸೆ, ಫಲ ಅಥವಾ ಒಂದು ಪ್ರೋತ್ಸಾಹ ಸಿಗುವುದಿಲ್ಲ. ಅದೊಂದು ನಿಮಗೆ ಮೈನಸ್ ಆಗಿ ನಿಂತುಕೊಳ್ಳುತ್ತದೆ. ಅಲ್ಲಿ ಸ್ವಲ್ಪ ಒದ್ದಾಟವಾಗುವಂಥ ಪರಿಸ್ಥಿತಿಗಳು ಬರಬಹುದು. ಪರಿಹಾರ ಏನು ಮಾಡಿಕೊಳ್ಬೇಕಾಗತ್ತೆ ಈ ವಾರ? ಸಾಧ್ಯವಾದಷ್ಟು ಈ ವಾರ ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಏನಂತಂದರೆ, ನವಗ್ರಹ ಪ್ರದಕ್ಷಿಣೆಯನ್ನು ಮಾಡಿ ಒಂದು ಬಿಳಿ ಎಕ್ಕದ ಹೂವನ್ನು ತಂದು ಸೂರ್ಯಗ್ರಹಕ್ಕೆ ಅರ್ಪಿಸ್ತಕ್ಕಂಥ ಪ್ರಯತ್ನ ಮಾಡಿ. ಎಂಥ ರಿಸಲ್ಟ್ ಸಿಗುತ್ತೆ ಅಂದರೆ ನಿಮಗೆ ಅಷ್ಟು ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಧನುಸು ರಾಶಿನವ್ರಿಗೆ. ಇನ್ನು ಮಕರ ರಾಶಿನವ್ರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ, ಮಕರ ರಾಶಿನವ್ರಿಗೆ ಈ ವಾರ ಗುರುವಿನ ಬಲ ಚೆನ್ನಾಗಿ ಬರ್ತದೆ, ಅಂದರೆ ಪ್ರಭಾವ. ಮತ್ತು ಶನಿ ಪ್ರಭಾವವು ಕೂಡ ಈ ವಾರದಲ್ಲಿ ನೀವು ನೋಡ್ತೀರಿ. ಹಾಗಾಗಿ ಎರಡು ಗ್ರಹದ ಬಲ ಇರುವಂಥದ್ದಾಗಿರೋದ್ರಿಂದ ನಿಮಗೆ ಅವು ಇಬ್ಬರೂ ಕೂಡ, ಶನಿಯ ಪ್ರಭಾವ ನಿಮಗೆ ತೃತೀಯ ಪ್ರಭಾವ, ಹಾಗಾಗಿ ಬಲ ಕೊಡಬೇಕು. ಬಟ್ ಅವನು ಹೋಗ್ಬಿಟ್ಟು ಷಷ್ಠದಲ್ಲಿ ಕೂತ್ಕೊಂಡ. ದುಸ್ಥಾನಾಧಿಪತಿ ದುಸ್ಥಾನ ವಿಪರೀತ ರಾಜಯೋಗ, ರಾಜಯೋಗದ ಪ್ರಭಾವಗಳು ಬರಬೇಕು. ಅಂದರೆ ರಾಜಯೋಗದ ಪ್ರಭಾವ ಎಂದರೆ ಸಡನ್ ಅವಕಾಶಗಳು ಬರ್ತದೆ ಅಥವಾ ಸಡನ್ ಪ್ರಪಾತಕ್ಕೆ ಬೀಳ್ತಕ್ಕಂಥ ಪರಿಸ್ಥಿತಿ, ಎರಡೂ ರೀತಿಯಲ್ಲಿ ಆಗುವಂಥ ಸಂದರ್ಭ. ಯಾಕೆ ಆ ರೀತಿಯಲ್ಲಿ ಆಗುತ್ತೆ ಅಂದರೆ, ಜನ್ಮಜಾತಕದಲ್ಲಿ ಗುರು ಅಂತಕ್ಕಂಥದ್ದು ಪೂರಕವಾಗಿಲ್ಲ ಅಂತಂದರೆ ಬೀಳಿಸ್ತಾನೆ. ಜನ್ಮಜಾತಕದಲ್ಲಿ ಗುರು ಪೂರಕವಾಗಿದ್ದಂಥ ಪಕ್ಷದಲ್ಲಿ ಸಡನ್ ಎಬ್ಬಿಸ್ತಾನೆ. ಹಾಗಾಗಿ ಗೋಚಾರದಲ್ಲಿ ಏನೋ ಒಂದು 30% 40% ಮ್ಯಾಚ್ ಆಗುತ್ತೋ ಅದಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಹೇಳ್ತಾ ಇದ್ದೀನಿ. ಇನ್ನು ಆರ್ಥಿಕವಾದಂಥ ಸ್ಥಿತಿಗತಿಗಳು ಅಂಥ ಉತ್ತಮವಾದಂಥ ಸ್ಥಿತಿ ಇಲ್ಲ. ಲಾಭದ ಪ್ರಮಾಣವೂ ಕೂಡ ಸ್ವಲ್ಪ ಕಡಿಮೆಯೇ. ಸ್ಥಿರಾಸ್ತಿ ಭೂಮಿ ವ್ಯವಹಾರಗಳು ಮಾತ್ರ ವಾರ ಮಧ್ಯಭಾಗದವರೆಗೆ ಆಗತ್ತೆ. ವಿದ್ಯಾಭ್ಯಾಸ ವಾರ ಮಧ್ಯಭಾಗದವರೆಗೆ ಚೆನ್ನಾಗಿರುತ್ತೆ, ಚಿಂತೆ ಮಾಡುವಂಥದ್ದು ಏನಿಲ್ಲ. ಶುಭ ಕಾರ್ಯ ಪ್ರಯತ್ನ ಅಂತಕ್ಕಂಥದ್ರಲ್ಲಿ ವಾರ ಆರಂಭ ಚೆನ್ನಾಗಿದೆ, ಮಾಡಬಹುದು. ಮಕ್ಕಳಿಂದ ಯಾವುದೇ ಏನು ನಿರೀಕ್ಷೆಗಳನ್ನು ಇಟ್ಕೊಂಡಿರ್ತೀರಿ ಆ ನಿರೀಕ್ಷೆಗಳು ಇರೋದಿಲ್ಲ. ಕೈಯಲ್ಲಿದ್ರೂ ಕೂಡ ಊಟ ಮಾಡೋದಕ್ಕಾಗಲ್ಲ, ಅಂದರೆ ಕೈ ಬಂದಿತ್ತು ಬಾಯಿ ಬರಲ್ಲ ಅಂತಾರಲ್ಲ, ಆ ರೀತಿಯಲ್ಲಿ ಕೈಗೆ ಬಂದಿದ್ದು ಕೊನೇ ಸಂದರ್ಭದಲ್ಲಿ ಕೈ ತಪ್ಪಿ ಹೋಗುವಂಥ ಪರಿಸ್ಥಿತಿಗಳು ಬರಬಹುದು. ಕುಟುಂಬ ಕಲಹಗಳು ಜಾಸ್ತಿ ಆಗುತ್ತೆ. ಅಷ್ಟಮ ಪ್ರಭಾವ ಆಗೋದ್ರಿಂದ ಕುಟುಂಬ ಕಲಹಗಳು ಜಾಸ್ತಿ ಆಗುವಂಥ ಪರಿಸ್ಥಿತಿಯಲ್ಲೂ ಕೂಡ ಕಂಡು ಬರುತ್ತದೆ. ಆರೋಗ್ಯದ ವಿಚಾರ ಸಂಬಂಧಪಟ್ಟಂತೆ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಖರ್ಚುಗಳು ಜಾಸ್ತಿ ಬರುವಂಥ ಸಂದರ್ಭ, ಬರುವಂಥದ್ದು 30, ಹೋಗುವಂಥದ್ದು 100 ರೀತಿಯಾದಂಥ ಕಂಡೀಷನ್ಸಲ್ಲಿರುತ್ತೆ. ಹಾಗಾಗಿ ಎಚ್ಚರಿಕೆಯಿಂದಿರಬೇಕು. ತಂದೆಯೊಂದಿಗೆ ಸ್ವಲ್ಪ ಮನಸ್ತಾಪ, ಕಲಹ, ಬಾಯಿ ತಪ್ಪಿ ಆಡ್ತೀರಿ ಮಾತು, ಅಲ್ಲಿ ಸಮಸ್ಯೆ ಆಗ್ತಕ್ಕಂಥದ್ದು. ಕುಟುಂಬದಲ್ಲಿ ಏನೋ ಒಂದು ಗಜಿಬಿಜಿ ತೃಪ್ತಿಕರವಾದಂಥ ವಾತಾವರಣ ಕುಟುಂಬದ ವಾತಾವರಣದಲ್ಲಿ ಇರೋದಿಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿ, ಒಟ್ಟಿನಲ್ಲಿ ಬಾಧಕ ಪ್ರಭಾವ, ಬಾಧೆ
ನೋವು ನೋವು ನೋವು, ನಿರಾಸೆ ನಿರಾಸೆ ನಿರಾಸೆ, ಒತ್ತಡ ಒತ್ತಡ ಒತ್ತಡ. ಈ ಸ್ಥಿತಿನಲ್ಲೇ ಮಕರ ರಾಶಿಯವರು ಕಾಲದೂಡ್ತಕ್ಕಂಥ ಪರಿಸ್ಥಿತಿಗಳು ಬರಬಹುದು. ಹಾಗಾಗಿ ಎಚ್ಚರಿಕೆಯ ಹೆಜ್ಜೆಯನ್ನು ಇಡಬೇಕಾಗತ್ತೆ. ಏನು ಮಾಡಬೇಕಾಗತ್ತೆ? ಸಾಧ್ಯವಾದಷ್ಟು ಈ ವಾರ ನೀವು ಮೃತ್ಯುಂಜಯನ ಮಂತ್ರವನ್ನು ಜಪಿಸ್ತಕ್ಕಂಥ ಒಂದು ಪ್ರಯತ್ನ. ಎರಡನೇದಾಗಿ ಬನ್ನಿ ವೃಕ್ಷಕ್ಕೆ ಪೂಜೆಯನ್ನು ಮಾಡ್ತಕ್ಕಂಥದ್ದು. ಎರಡರೊಳಗೆ ಯಾವುದರ ಒಂದನ್ನಾದರೂ ಮಾಡಿ, ಎರಡನ್ನೂ ಮಾಡ್ತೀನಿ ಅಂದರೆ ಎರಡನ್ನೂ ಕೂಡ ಮಾಡಿ, ಫಲ ಸಿಗುತ್ತೆ. ಇನ್ನು ಕುಂಭರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ವೇದ ಪ್ರಭಾವ ಜಾಸ್ತಿ ಇದೆ, ಖರ್ಚು ಜಾಸ್ತಿ ಬರ್ತದೆ, ಅನಗತ್ಯ ಪ್ರಯಾಣ, ಅನಗತ್ಯವಾದಂಥ ತಿರುಗಾಟ, ಕಾರಣವಿಲ್ಲದೆ ಎಲ್ಲೆಲ್ಲೋ ಏನೇನೋ ಆಗುವಂಥ ಪರಿಸ್ಥಿತಿಗಳು ನಿರ್ಮಾಣವಾಗಿ ಬರಬಹುದು. ಅದರಲ್ಲೂ ಕೂಡ ನಿಮಗೆ ಸ್ವಲ್ಪ ವಾರ ಆರಂಭ ಮತ್ತು ವಾರ ಮಧ್ಯಭಾಗ ತುಂಬ ಒದ್ದಾಟವನ್ನು ಕೊಡ್ತದೆ. ವಾರ ಅಂತ್ಯ ಸ್ವಲ್ಪ ಸುಧಾರಣೆಯನ್ನು ಕಾಣುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಕಂಡುಬರುತ್ತೆ. ಸಮಸ್ಯೆಗಳಿಂದ ಮುಕ್ತರಾಗ್ತಕ್ಕಂಥ ಅವಕಾಶ ವಾರ ಅಂತ್ಯ ಭಾಗದಲ್ಲಿ ನೀವು ನೋಡ್ತೀರಿ. ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ವಾರ ಅಂತ್ಯ ನಿಮಗೆ ಸ್ವಲ್ಪ ಅನುಕೂಲಕರವಾದಂಥ ವಾತಾವರಣ ನಿರ್ಮಾಣವಾಗಿ ಬರಬಹುದು. ವಿದ್ಯಾಭ್ಯಾಸ ಅನುಕೂಲವಿಲ್ಲ, ಮತ್ತು ವಿದೇಶಯಾನ ಮಾಡುವಂಥವ್ರಿಗೆ ಓಕೆ ಗುಡ್, ಬಟ್ ಇನ್ವೆಸ್ಟ್ಮೆಂಟ್, ಭೂಮಿ ವಾಹನ ಸ್ಥಿರಾಸ್ತಿ ಇನ್ವೆಸ್ಟ್ಮೆಂಟ್ ಮಾಡುವಂಥವ್ರಿಗೆ ಒಳ್ಳೆಯ ಅವಕಾಶಗಳು ಪ್ರಾಪ್ತಿ ಮತ್ತು ಅನುಕೂಲಗಳು ಆಗುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಕಂಡುಬರುತ್ತೆ. ಮಕ್ಕಳ ನಡವಳಿಕೆಗಳಿಂದ ಸ್ವಲ್ಪ ಬೇಸರವಾಗಬಹುದು. ನೆಗೆಟಿವ್ ಆಲೋಚನೆಗಳನ್ನು ಬುದ್ಧಿ ಕೆಡಿಸಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುತ್ತೆ. ಶುಭಕಾರ ಪ್ರಯತ್ನ ಅದ್ಭುತವಾದಂಥ ಅವಕಾಶವಿದೆ, ಪ್ರಯತ್ನ ಮಾಡಿ. ಮದುವೆ ಮತ್ತೊಂದು ಮಗನೊಂದು ಪ್ರಯತ್ನ ಮಾಡುವಂಥವ್ರಿಗೆ ಒಳ್ಳೆಯ ಅವಕಾಶ, ಅನುಕೂಲ. ಪಾಲುದಾರಿಕೆ ವ್ಯವಹಾರ ಅಷ್ಟೊಂದು ತೃಪ್ತಿಕರವಾದಂಥ ರೀತಿಯಲ್ಲ, ಹೋಗುತ್ತೆ. ತೃಪ್ತಿ ಪೂರ್ಣ ಪ್ರಮಾಣದ ತೃಪ್ತಿಯನ್ನು ಹೊಂದೋದಕ್ಕೆ ಸಾಧ್ಯ ಆಗುವುದಿಲ್ಲ ಅಂತಕ್ಕಂಥದ್ದು. ಭಾಗ್ಯಾಧಿಪತಿ ನಷ್ಟ ಪ್ರಭಾವ, ಹಾಗಾಗಿ ಏನು ಮಾಡಿದರೂ ಕೈ ಎತ್ತಲ್ಲ, ಹಾಗಾಗಿ ಅದೃಷ್ಟ ವಂಚಿತರು ಅನ್ನೋ ರೀತಿಯಾದಂಥ ಒಂದು ಬೇಸರ ಮತ್ತು ಒತ್ತಡವನ್ನು ತಂದುಕೊಳ್ಳಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಉದ್ಯೋಗದಲ್ಲೂ ತೃಪ್ತಿಕರವಾದಂಥ ರೀತಿಯಲ್ಲಿಲ್ಲ. ಮೇಲಧಿಕಾರಿಗಳಿಂದಲೂ ಕೂಡ ಅಂಥ ತೃಪ್ತಿ ಅಂತಕ್ಕಂಥ ರೀತಿಯಲ್ಲಿ ಕಂಡು ಬರುವುದಿಲ್ಲ ಅಂತಕ್ಕಂಥ ಸಂದರ್ಭ. ಒಟ್ಟಿನಲ್ಲಿ ಎಲ್ಲವೂ ಇದೆ, ಏನೂ ಇಲ್ಲ, ಎಲ್ಲವೂ ಆಗಿದೆ, ಏನೂ ಆಗಿಲ್ಲ, ಎಲ್ಲವೂ ಚೆನ್ನಾಗಿದೆ, ಯಾವುದೂ ಚೆನ್ನಾಗಿಲ್ಲ. ಈ ಸ್ಥಿತಿನಲ್ಲಿ ಒಂಥರ ಒದ್ದಾಟದಲ್ಲಿ ಸಿಕ್ಕಾಕೊಳ್ತಕ್ಕಂಥ ಸ್ಥಿತಿಯನ್ನು ಈ ವಾರದಲ್ಲಿ ಕುಂಭರಾಶಿನವರು ನೋಡ್ತೀರಿ. ಹಾಗಾಗಿ ಪರಿಹಾರವನ್ನು ಏನು ಮಾಡಿಕೊಳ್ಳಬೇಕಾಗತ್ತೆ? ಈ ವಾರ ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಏನಂತಂದರೆ, ಗುರುವಿನ ನಾಮಸ್ಮರಣೆ ಅಥವಾ ನಿಮ್ಮ ಇಷ್ಟ ಗುರುವಿನ ನಾಮಸ್ಮರಣೆನ ಮಾಡ್ತಕ್ಕಂಥ ಪ್ರಯತ್ನ ಮಾಡಿ. ನಿಮಗೆ ಒಂದು ಪಾಸಿಟಿವ್ ಅನ್ನುವಂಥ ಆಲೋಚನೆಗಳು ಬಂದು ಸಮಸ್ಯೆಗಳಿಂದ ಮುಕ್ತರಾಗೋದಕ್ಕೆ ದಾರಿ ಸಿಗುತ್ತೆ. ಇನ್ನು ಮೀನರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯನ್ನು ನೋಡಿದಾಗ ಗುರುವಿನ ಪ್ರಭಾವ ಇದೆ ಈ ವಾರ. ಶನಿಯ ಪ್ರಭಾವವು ನಿಮಗೆ ಕಾಟಾಟವನ್ನು ಕೊಡಬಹುದು. ಹಾಗಾಗಿ ಏನಾಗ್ತದೆ, ಈ ವಾರ ಸ್ವಲ್ಪ ಆರೋಗ್ಯದ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ತೊಡಕುಗಳನ್ನು ಎದುರಿಸ್ತಕ್ಕಂಥ ಸಾಧ್ಯತೆಗಳೆಲ್ಲವೂ ಕೂಡ ನಿರ್ಮಾಣವಾಗಿ ಬರಬಹುದು. ಸ್ವಲ್ಪ ಪ್ರಯಾಣ, ದೂರ ಪ್ರಯಾಣ ಹೋಗ್ತಕ್ಕಂಥದ್ದು, ಪ್ರಯಾಣದಲ್ಲಿ ಯಾವುದೇ ತೊಂದರೆ ತಾಪತ್ರಯಗಳು ಆಗದಂಥ ರೀತಿಯಲ್ಲಿ ನಿಮಗೆ ಪ್ರಯಾಣ ಸುಸೂತ್ರವಾಗುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಕಂಡುಬರುವಂಥದ್ದು ಉಂಟು. ಸ್ವಲ್ಪ ವಾರ ಆರಂಭ ಕೆಲವೊಂದು ಭಾವನಾತ್ಮಕವಾದಂಥ ಒತ್ತಡ ಮತ್ತು ತೊಳಲಾಟಕ್ಕೆ ಸಿಕ್ಕಾಕೊಳ್ಳಬಹುದು. ವಾರ ಅಂತ್ಯ ನಿಮಗೆ ಚೆನ್ನಾಗಾಗುತ್ತೆ. ಶುಕ್ರನ ಪ್ರಭಾವ ಚೆನ್ನಾಗಿದೆ. ಹಾಗಾಗಿ ಏನಾಗುತ್ತೆ, ನಿಮಗೆ ಸ್ವಲ್ಪ ಅನಿರೀಕ್ಷಿತವಾದಂಥ ಲಾಭ ಅಥವಾ ಅನಿರೀಕ್ಷಿತವಾದಂಥ ಅವಕಾಶಗಳು ಕೂಡ ನಿಮಗೆ ಪ್ರಾಪ್ತಿಯಾಗುವಂಥ ಯೋಗ ಫಲಗಳೆಲ್ಲವೂ ಕೂಡ ಇರುವಂಥದ್ದು ಉಂಟು. ಒಟ್ಟಿನಲ್ಲಿ ರಾಜಯೋಗದ ಒಂದು ಪ್ರಭಾವವಿದೆ. ಹಾಗಾಗಿ ನಿಮ್ಮ ಪರಿಸ್ಥಿತಿಗಳು ಮತ್ತು ಆರೋಗ್ಯ ಅಂತಕ್ಕಂಥದ್ದು ಒಂದು ನಿಮ್ಮನ್ನು ಕಟ್ಟಿ ಹಾಕಬಹುದು, ಅಥವಾ ನಿಮ್ಮಲ್ಲಿರ್ತಕ್ಕಂಥ ಜಡತ್ವ ನಿಮಗೆ ಕಟ್ಟಿ ಹಾಕಬಹುದು. ಆದರೆ ಈ ವಾರ ಬರ್ತಕ್ಕಂಥ ಅವಕಾಶಗಳನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಂಡರೆ 100ಕ್ಕೆ 200 ಲಾಟ್ರಿ ಅಂತಾರಲ್ಲ ಹಾಗೆ 100ಕ್ಕೆ 200 ಸಂಪಾದನೆ ಮಾಡಬಹುದು. ಆ ರೀತಿಯಲ್ಲಿದೆ. ಒಂಥರ ಬೂಸ್ಟ್, ಸಡನ್ನ ಬೂಸ್ಟ್ ಆಗ್ತಕ್ಕಂಥದ್ದು ಇದೆಯಲ್ಲ, ಆ ರೀತಿಯಾದಂಥ ವಾರ ಈ ವಾರದಲ್ಲಿ ನೀವು ನೋಡಬಹುದು. ಸಂಗಾತಿಯೊಂದಿಗೆ ಮನಸ್ತಾಪ ಅಥವಾ ಕಲಹವಾಗಬಹುದು, ಅಥವಾ ಅಡ್ಡದಾರಿಯ ಆಲೋಚನೆಗಳು ಹೆಚ್ಚಾಗಿ ಬರುತ್ತೆ. ತಂದೆಯಿಂದ ಸಹಾಯವಾಗ್ತಕ್ಕಂಥದ್ದು, ಸರ್ಕಾರಿ ಅಧಿಕಾರಿಗಳಿಂದ ಸಹಾಯ ಮತ್ತು ಲಾಭವಾಗ್ತಕ್ಕಂಥದ್ದು, ಉದ್ಯೋಗ ಲಾಭವಾಗ್ತಕ್ಕಂಥದ್ದು, ಉದ್ಯೋಗ ಪ್ರಾಪ್ತಿಯ ಯೋಗ ಫಲಗಳು ಅಂತಕ್ಕಂಥ ಸಂದರ್ಭ.
ಕೆಲಸ ಕಾರ್ಯಗಳನ್ನು ತುಂಬ ಅಚ್ಚುಕಟ್ಟಾಗಿ ಮಾಡುವಂಥ ಒಂದು ಆತ್ಮಸ್ಥೈರ್ಯ ಅಂತಕ್ಕಂಥ ರೀತಿಯಲ್ಲಿ ಇರುವಂಥ ಸಾಧ್ಯತೆಗಳು. ಎಲ್ಲೂ ಲೋಪದೋಷವಾಗದಂಥ ರೀತಿಯಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನು ನೋಡಿಕೊಳ್ತೀವಿ. ಸೋಮಾರಿತನ ಅಂತಕ್ಕಂಥದ್ದೊಂದನ್ನು ಬದಿಗಿಟ್ಟರೆ ನಿಮಗೆ ಕೆಲಸ ಕಾರ್ಯಗಳು ಮಾತ್ರ ಭಾಳ ಅಚ್ಚುಕಟ್ಟಾಗಿ ಮಾಡ್ತಕ್ಕಂಥ ಸ್ಥಿತಿ ಎಲ್ಲವೂ ಕೂಡ ಉಂಟು. ಲಕ್ಷ್ಮೀ ಯೋಗದ ಪ್ರಭಾವ, ಹಾಗಾಗಿ ಲಾಭವೂ ಆಗತ್ತೆ, ಉಳಿತಾಯವನ್ನೂ ಕೂಡ ತಕ್ಕ ಮಟ್ಟಿಗೆ ಮಾಡುವಂಥ ಸಾಧ್ಯತೆಗಳು, ಅದರಲ್ಲಿ ಒಂದು ಸಣ್ಣದಾಗಿ ಯಶಸ್ಸನ್ನು ಗಳಿಸ್ತಕ್ಕಂಥ ಸ್ಥಿತಿಯೂ ಕೂಡ ಕಂಡು ಬರುವಂಥದ್ದು ಉಂಟು. ಯಾವುದೂ ಸರಿ ಇಲ್ಲ ಅಂದ್ಕೊಂತೀರಿ, ಎಲ್ಲವೂ ಸರಿಯಾಗಿ ನಡೆದಿರ್ತದೆ ನಿಂತು. ಮೀನರಾಶಿನವ್ರಿಗೆ ಒಳ್ಳೆಯದಾಗಲಿ. ಪರಿಹಾರದ ವಿಚಾರಕ್ಕೆ ಹೇಳಬೇಕಲ್ವಾ, ಲಗ್ನ ಶನಿ ಸ್ವಲ್ಪ ಕಾಡಾಟವನ್ನು ಕೊಡ್ತಾನೆ ಈ ವಾರ ನಿಮಗೆ. ಅಂದರೆ ರಾಶಿಯಲ್ಲಿರ್ತಕ್ಕಂಥ ಶನಿ, ಆ ಶನಿ ಪ್ರಭಾವ ಹೋಗ್ಬೇಕು ಅಂದರೆ ಏನು ಮಾಡಬೇಕು? ಹನುಮಾನ್ ಚಾಲೀಸ್ ಮಾಡಿ, ಒಳ್ಳೆಯದಾಗತ್ತೆ. ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ.